सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। ॐ ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ದಿನಾಂಕ 19 ಜುಲೈ 2026ರಿಂದ ದಿನಾಂಕ 25 ಜುಲೈ 2026ರವರೆಗಿನ ಒಂದು ವಾರದ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅಂತ ನೋಡೋಣ. ಅದಕ್ಕೂ ಮೊದಲು ಆಗಸ್ಟ್ ಮೊದಲನೇ ವಾರದಿಂದ ಆನ್ಲೈನ್ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಾ ಇದೆ. ಯಾರಿಗೆಲ್ಲ ಜ್ಯೋತಿಷ್ಯ ಕಲಿಯೋದಕ್ಕೆ ಆಸಕ್ತಿ ಇದೆಯೋ ಅವರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡಿ. ಇನ್ನು ಗೋಚಾರ ಫಲ ಅಂತ ಬಂದಾಗ ಚಂದ್ರನ ಆಧಾರದ ಮೇಲೆ ಎಲ್ಲಾ ಗ್ರಹಗಳು ಒಂದೊಂದೇ ರಾಶಿಗೆ ಸಂಚಾರ ಮಾಡುವುದರ ಆಧಾರದ ಮೇಲೆ ಈ ಒಂದು ಗೋಚಾರ ಫಲವನ್ನ ನಿರ್ಣಯ ಮಾಡ್ತೀವಿ. ಕೆಲವೊಂದು ಸಂದರ್ಭದಲ್ಲಿ ಗೋಚಾರ ಫಲದಲ್ಲಿ ವ್ಯತ್ಯಾಸಗಳಾಗತ್ತೆ. ಶುಭ ಫಲ ಇದ್ರೂ ಕೂಡ ಶುಭ ಫಲ ಆಗ್ತಾ ಇಲ್ಲ, ಈ ರೀತಿ ಕೆಲವು ಸಮಸ್ಯೆಗಳು ಬರುತ್ತಲ್ವಾ. ಇದು ಯಾಕೆ ಅಂದ್ರೆ ಗೋಚಾರ ಫಲ ಚೆನ್ನಾಗಿದ್ರು ಕೂಡ ನಿಮ್ಮ ಜಾತಕದ ಪ್ರಕಾರವಾಗಿ ನಿಮಗೆ ನಡೀತಾ ಇರುವಂತಹ ದಶಾಭುಕ್ತಿ ಚೆನ್ನಾಗಿಲ್ಲ ಅಂತ ಬಂದಾಗ ಗೋಚಾರದ ಶುಭ ಫಲಗಳು ನಿಮಗೆ ಲಭಿಸೋದಿಲ್ಲ. ಹಾಗಾಗಿ ಹಾಗೇನಾದ್ರೂ ಗೋಚಾರ ಫಲದಲ್ಲಿ ವ್ಯತ್ಯಾಸಗಳಾಗ್ತಾ ಇದೆ ಅನ್ನೋದಾದ್ರೆ ನಿಮ್ಮ ಜಾತಕವನ್ನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಸೂಕ್ತವಾದ ಪರಿಹಾರಗಳನ್ನ ಮಾಡೋದ್ರ ಮೂಲಕ ಜಾತಕದಲ್ಲಿ ದೋಷಗಳನ್ನ ನಿವಾರಣೆ ಮಾಡ್ಕೋಬಹುದು. ಯಾಕಂದ್ರೆ ಜಾತಕ ಅಂತ ಬಂದಾಗ ಅದು ವೈಯಕ್ತಿಕವಾಗಿರುತ್ತೆ. ಗೋಚಾರ ಫಲ ಅನ್ನೋದು ಎಲ್ಲರಿಗೂ ಸೇರಿ, ಅಂದ್ರೆ ಸಹಜವಾಗಿ ಒಂದು ರಾಶಿ ಅಂತ ಬಂದಾಗ ಆ ರಾಶಿಯಲ್ಲಿ ಹುಟ್ಟಿರೋರ್ಗೆ ಎಲ್ರಿಗೂ ಅನ್ವಯ ಆಗುತ್ತೆ. ಕೆಲವರಿಗೆ ಸ್ವಲ್ಪ ಜಾಸ್ತಿ ಅನ್ವಯ ಆಗ್ಬೋದು, ಕೆಲವರಿಗೆ ಸ್ವಲ್ಪ ಕಮ್ಮಿ ಅನ್ವಯ ಆಗ್ಬೋದು. ಆದ್ರೆ ಜಾತಕ ಫಲ ಅನ್ನೋದು ಅವರು ಸ್ವತಃ ಹಿಂದಿನ ಜನ್ಮಾಂತರಗಳಿಂದ ಯಾವ ರೀತಿಯ ಕರ್ಮಗಳನ್ನ ತಗೊಂಡು ಬಂದಿದ್ದಾರೆ, ಯಾವ ದೋಷಗಳಿದೆ ಅಥವಾ ಯಾವ ಯೋಗಗಳಿದೆ. ಎಷ್ಟೊಂದು ಯೋಗಗಳಿರುತ್ತೆ, ಕೆಲವು ಶಾಪಗಳಿರುತ್ತೆ, ದೋಷಗಳಿರುತ್ತೆ. ಅದು ವೈಯಕ್ತಿಕ ಜಾತಕದಲ್ಲಿ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಜಾತಕದಲ್ಲಿ ಇರುವಂತಹ ದೋಷಗಳಿಗೆ ಸೂಕ್ತವಾದ ಪರಿಹಾರಗಳನ್ನ ಕೆಲವು ದೋಷಗಳಿಗೆ ಮಂತ್ರಗಳಿಂದ ಜಪ ಮಾಡೋದ್ರ ಮೂಲಕ, ಕೆಲವು ದೋಷಗಳಿಗೆ ಕೆಲವು ಪೂಜೆಗಳಿಂದ, ಕೆಲವು ದೋಷಗಳಿಗೆ ವ್ರತಗಳಿಂದ ನಿವಾರಣೆಯನ್ನ ಮಾಡ್ಕೋಬಹುದು. ಹಾಗೇನಾದ್ರೂ ಗೋಚಾರ ಫಲದಲ್ಲಿ ಬಹಳ ವ್ಯತ್ಯಾಸಗಳಾಗ್ತಿದೆ ಅಂದ್ರೆ ನಿಮ್ಮ ಜಾತಕವನ್ನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಬನ್ನಿ ಹಾಗಿದ್ರೆ ವಾರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಮೊದಲಿಗೆ ಮೇಷರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಮಂಗಳ ಗ್ರಹ ದ್ವಿತೀಯ ಭಾವದಲ್ಲಿ ಸ್ಥಿತನಾಗಿರ್ತಾನೆ, ಧನಸ್ಥಾನದಲ್ಲಿ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ತುಂಬಾ ತೊಂದರೆ ಅಂತೇನಿಲ್ಲ, ಹಾಗಂತ ತುಂಬಾ ಅಭಿವೃದ್ಧಿ ಅಂತಾನೂ ಅಲ್ಲ. ಯಾಕಂದ್ರೆ ಇಲ್ಲಿ ಮಂಗಳನ ಮೇಲೆ ಶನಿಯ ದೃಷ್ಟಿ ಇದೆ. ದುಡ್ಡು ಬರುತ್ತೆ, ಹಂಗೆ ಖರ್ಚಾಗ್ಬಿಡುತ್ತೆ. ಕುಟುಂಬದಲ್ಲಿ ಸಡನ್ ಆಗಿ ಖರ್ಚುಗಳು ಬರ್ತಾ ಇರುತ್ತೆ. ನೀವು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ ಈ ತರ ಖರ್ಚುಗಳು ಬರುತ್ತೆ ಅಂತ. ಆ ಖರ್ಚುಗಳು ಪದೇ ಪದೇ ಬರೋದ್ರಿಂದ ನಿಮ್ ಹಣ ಏನಾಗ್ತಾ ಇರುತ್ತೆ, ಖರ್ಚಾಗ್ತಾ ಇರುತ್ತೆ. ಆದ್ರೆ ಆದಾಯ ಅಂದ್ರೆ ಹಣಕಾಸಿನ ಮುಗ್ಗಟ್ಟು ಅಂತ ಏನಿರೋದಿಲ್ಲ. ಯಾಕಂದ್ರೆ ಧನಾಧಿಪತಿಯಾದಂತಹ ಶುಕ್ರ ಗ್ರಹ ಪಂಚಮ ಭಾವ ಅಂದ್ರೆ ಶುಭ ಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ. ಧನಸ್ಥಾನದಲ್ಲಿ ನಿಮ್ಮ ರಾಶ್ಯಾಧಿಪತಿನೇ ಕುತ್ಕೊಂಡಿರೋದ್ರಿಂದ ಈ ಎರಡೂ ಗ್ರಹಗಳು ಶುಭ ಫಲ ಕೊಡ್ತಾ ಇದ್ರೆ, ವ್ಯಯದಲ್ಲಿ ಕುಳಿತಂತಹ ಶನಿಯು ದ್ವಿತೀಯವನ್ನ ನೋಡುತ್ತಾ ಎಷ್ಟು ದುಡಿದರೂ ದಾರಿದ್ರ್ಯ ತಪ್ಪೋದಿಲ್ಲ, ಎಷ್ಟು ದುಡಿದ್ರೂ ಕೂಡ ದುಡ್ಡು ನಿಲ್ಲೋದಿಲ್ಲ ಅನ್ನುವ ಪರಿಸ್ಥಿತಿ ಕೊಡ್ತಾ ಇರ್ತಾನೆ. ಶನಿಗೆ ಅಗತ್ಯವಾಗಿ ಪರಿಹಾರ ಮಾಡಲೇಬೇಕು. ಶನಿವಾರ ಎಳ್ಳು ಅಥವಾ ಎಳ್ಳೆಣ್ಣೆಯನ್ನ ದಾನ ಮಾಡೋದು. ಸ್ವಂತ ಉದ್ಯೋಗ ವ್ಯಾಪಾರವನ್ನ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಹಾಗೆ ಪಾಲುದಾರಿಕೆಯಲ್ಲಿ ಬಿಸ್ನೆಸ್ ಮಾಡುವಂತವ್ರಿಗೂ ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ರವಿಗ್ರಹ ಚತುರ್ಥ ಭಾವದಲ್ಲಿ ಗುರುವಿನ ಜೊತೆ ಇರೋದ್ರಿಂದ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾನೇ ಶುಭ ಫಲ. ವಿಶೇಷ ಗೌರವ ಸ್ಥಾನಮಾನಗಳು ದೊರಕುವಂಥದ್ದು. ಪ್ರಮೋಷನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ ಪ್ರಯತ್ನ ಮುಂದುವರಿಸಿ, ಏನೋ ಒಂದು ಒಳ್ಳೆಯದಾಗುವಂತಹ ಸೂಚನೆಗಳು ಕಂಡು ಬರುತ್ತೆ. ತೃತೀಯ ಭಾವದಲ್ಲಿ ಬುಧ ಗ್ರಹ ಸ್ಥಿತನಾಗಿರೋದ್ರಿಂದ ಮಿತ್ರರಿಂದ ಸಹಕಾರ, ಮಿತ್ರರಿಂದ ಸಹಾಯ, ಮಿತ್ರರನ್ನ ಭೇಟಿ ಮಾಡುವಂಥದ್ದು. ಇದರಿಂದ ಮನಸ್ಸಿಗೆ ಸಂತೋಷ ಸಮಾಧಾನ ಕೂಡ ಸಿಕ್ಕತ್ತೆ. ಹಾಗೆ ರಾಹು ಲಾಭದಲ್ಲಿರೋದ್ರಿಂದ ಅಗತ್ಯವಾಗಿ ರಾಹು ಗ್ರಹ ನಿಮ್ಗೆ ಶುಭ ಫಲವನ್ನೇ ಕೊಡ್ತಾನೆ. ಪಂಚಮದಲ್ಲಿರ್ತಕ್ಕಂಥ ಕೇತು ನೋಡಿ, ಕೇತು ಮತ್ತು ಶುಕ್ರ ಗ್ರಹ ಇಬ್ಬರೂ ಕೂಡ ಪಂಚಮದಲ್ಲಿದ್ದಾರೆ. ವಿದ್ಯಾರ್ಥಿಗಳಿಗೆ ತೊಂದರೆ ಏನೂ ಇಲ್ಲ, ಚೆನ್ನಾಗಿದೆ. ಕೇತು ಗ್ರಹ ಜ್ಞಾನಕ್ಕೆ ಕಾರಕ. ವಿದ್ಯೆಗೆ ಸಂಬಂಧಪಟ್ಟಂತೆ ಕೇತು ಶುಭ ಫಲವನ್ನೇ ಕೊಡ್ತಾನೆ ಹೊರತು ಯಾವುದೇ ರೀತಿಯ ಅಶುಭ ಫಲಗಳನ್ನ ಕೊಡೋದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಈ ವಾರ ತುಂಬಾ ಚೆನ್ನಾಗಿದೆ. ಇನ್ನು ಗುರು ಚತುರ್ಥ ಭಾವದಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಇರೋದ್ರಿಂದ
ಅದು ಕೂಡ ರವಿ ಜೊತೆನಲ್ಲಿ ಕುತ್ಕೊಂಡಿರೋದ್ರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗ್ತಾ ಇರುವಂತಹವರಿಗೆ ತುಂಬಾನೇ ಶುಭದಾಯಕವಾದ ಸಮಯ ಇದಾಗಿದೆ. ಆಸ್ತಿ, ಮನೆ, ಭೂಮಿ ಇವುಗಳ ವಿಚಾರವಾಗಿ ಏನೇ ಒಂದು ತೀರ್ಮಾನ ತಗೊಳ್ಳೋದಾದ್ರು, ಅಂದ್ರೆ ತಗೋಬೇಕು, ನಿವೇಶನ ಆಗಿರ್ಬಹುದು ಅಥವಾ ಒಂದು ಕೃಷಿ ಭೂಮಿ ಆಗಿರ್ಬಹುದು, ಮನೆ ಆಗಿರ್ಬಹುದು, ತಗೋಬೇಕು ಅಂತ ಅನ್ಕೊಂಡ್ರು ಕೂಡ ಇದು ಸೂಕ್ತವಾದ ಸಮಯ. ನಿಮ್ಗೆ ಅಂತಹ ಅನುಕೂಲಗಳು ಒದಗಿ ಬರುತ್ತೆ, ನೀವು ನಿರ್ಧಾರಗಳನ್ನ ಮಾಡಬಹುದು. ಇನ್ನು ಮಾರಾಟ ಮಾಡುವಂತಹ ವಿಚಾರ ಬಂದ್ರೂ ಕೂಡ ನಿಮ್ಗೆ ಇದು ಅತ್ಯುತ್ತಮವಾದಂತಹ ಸಮಯವಾಗಿದೆ. ಸಪ್ತಮಾಧಿಪತಿಯು ಪಂಚಮ ಸ್ಥಾನದಲ್ಲಿರೋದ್ರಿಂದ, ಅಂದ್ರೆ ಕೇತುವಿನ ಜೊತೆಯಲ್ಲಿರೋದ್ರಿಂದ ಸ್ವಲ್ಪ ಸಂಗಾತಿಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು, ದೊಡ್ಡ ಮಟ್ಟದ ಸಮಸ್ಯೆಗಳೇನೂ ಇಲ್ಲ. ಆದ್ರೆ ಸಪ್ತಮಾಧಿಪತಿಯು ಶತ್ರುವಿನ ಮನೆಯಲ್ಲಿರೋದ್ರಿಂದ, ಜೊತೆಗೆ ಕೇತುವಿನಿಂದ ಸ್ವಲ್ಪ ಪೀಡಿತನಾಗಿರೋದ್ರಿಂದ ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ಏನೋ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತದ್ದು ಆಗತ್ತೆ. ಇದಕ್ಕೆ ಪರಿಹಾರ ಈ ವಾರದ ಶುಕ್ರವಾರ ಅವರೆಕಾಳು ದಾನ. ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ತುಂಬಾ ಚೆನ್ನಾಗಿದೆ, ಏನೂ ಸಮಸ್ಯೆ ಇಲ್ಲ. ಯಾಕಂದ್ರೆ 6ನೇ ಮನೆ ಅಧಿಪತಿ ಬುಧ ಗ್ರಹ ತೃತೀಯ ಭಾವದಲ್ಲಿ ಅಂದ್ರೆ ಸ್ವಕ್ಷೇತ್ರದಲ್ಲಿ ಇದ್ದಾನೆ, ಹಾಗಾಗಿ ತುಂಬಾ ಚೆನ್ನಾಗಿದೆ. ಚತುರ್ಥ ಭಾವದಲ್ಲಿ ಭಾಗ್ಯಾಧಿಪತಿ ಗುರುಗ್ರಹ ಸ್ಥಿತನಾಗಿರೋದ್ರಿಂದ ಪಿತ್ರಾರ್ಜಿತ ಆಸ್ತಿಯ ವಿಚಾರವಾಗಿ ಏನಾದ್ರೂ ಸಮಸ್ಯೆಗಳಿದ್ರೆ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೂ ಕೂಡ ನೀವು ಪ್ರಯತ್ನವನ್ನ ಮಾಡಿ. ಈ ವಾರದಲ್ಲಿ ಆ ವಿಚಾರವಾಗಿಯೂ ಕೂಡ ನಿಮ್ಗೆ ಗೆಲುವು ಸಿಗುವ ಸಾಧ್ಯತೆಗಳಿದೆ. ಹಾಗೆ ಪೂಜೆ ಪುನಸ್ಕಾರಗಳು, ವಿಶೇಷವಾದಂತಹ ಒಂದು ಅಧ್ಯಾತ್ಮದ ಒಂದು ವಿಚಾರಗಳನ್ನ ತಿಳ್ಕೊಳ್ಳುವಂಥದ್ದು, ದೇವಸ್ಥಾನಗಳಿಗೆ ಹೋಗುವಂಥದ್ದು, ಮನೆ ದೇವರ ದರ್ಶನ ಮಾಡುವಂಥದ್ದು, ಈ ರೀತಿ ಸ್ವಲ್ಪ ಈ ಆಧ್ಯಾತ್ಮದ ಕಡೆಗೆ ಹೆಚ್ಚು ಗಮನ ಬರುತ್ತೆ. ಕೆಲವು ಪೂಜೆಗಳನ್ನ ಮಾಡುವಂಥದ್ದು ಇದೆಲ್ಲವೂ ಕೂಡ ಇರುತ್ತೆ, ಅಥವಾ ಮನೆಯಲ್ಲಿ ಏನಾದ್ರೂ ಒಂದು ವಿಶೇಷವಾದ ಪೂಜೆಯನ್ನ ಮಾಡಿಸುವಂಥದ್ದು. ಹೀಗೆ ಒಂದಿಷ್ಟು ಶುಭ ಫಲಗಳನ್ನ ಗುರುಗ್ರಹ ಕೊಡ್ತಾ ಇದ್ದಾನೆ. ಅಶುಭ ಫಲವನ್ನ ಕೊಡ್ತಾ ಇರುವಂತಹ ಗ್ರಹ ಅಂದ್ರೆ ಅದು ಶನಿ ಗ್ರಹ. ಅವನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ. ಇನ್ನು ಶುಕ್ರನಿಗೂ ಕೂಡ ಸಣ್ಣ ಮಟ್ಟದ ಪರಿಹಾರ, ಶುಕ್ರವಾರ ಅವರೆಕಾಳು ದಾನ ಇದನ್ನ ಕೊಡಿ. ಪ್ರತಿದಿನ ಗಣಪತಿ ಮಂತ್ರವನ್ನ ಜಪ ಮಾಡ್ಕೊಳ್ಳಿ. ಇನ್ನಷ್ಟು ಶುಭ ಫಲವನ್ನ ಕಾಣ್ತೀರಾ. ಈ ವಾರ ನಿಮ್ಗೆ ತುಂಬಾ ಚೆನ್ನಾಗಿದೆ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ರಾಶ್ಯಾಧಿಪತಿ ಶುಕ್ರ ಚತುರ್ಥ ಭಾವದಲ್ಲಿ ಸ್ಥಿತನಾಗಿದ್ದಾನೆ. ಶುಭನೇ, ಯಾಕಂದ್ರೆ ಶುಕ್ರ ಚತುರ್ಥ ಭಾವದಲ್ಲಿದ್ರೆ ದಿಗ್ಬಲ ಅಂತ ಹೇಳ್ತಾರೆ. ದಿಗ್ಬಲ ಅಂದ್ರೆ ಕೊಡುವ ಫಲಕ್ಕಿಂತ ಅಧಿಕವಾದ ಫಲವನ್ನ ಕೊಡ್ತಾನೆ. ಆದ್ರೆ ಚತುರ್ಥ ಭಾವದಲ್ಲಿರುವಂತಹ ಈ ಶುಕ್ರನಿಗೆ ಕೇತುವಿನ ಯುತಿ ಬಂದ್ಬಿಟ್ಟಿದೆ. ಕೇತು ಅಂತಂದ್ರೆ ಒಂದ್ ರೀತಿ ವೈರಾಗ್ಯ. ವೈರಾಗ್ಯ ಅಂದ್ರೇನು? ಎಲ್ಲವನ್ನು ತ್ಯಜಿಸಿ ಸನ್ಯಾಸಿ ಆಗುವುದಾ? ಅದು ಕೂಡ ವೈರಾಗ್ಯನೇ. ಯಾವುದೇ ಒಂದು ಕೆಲಸದ ಮೇಲಿನ ಆಸಕ್ತಿಯನ್ನ ಬಿಡೋದು ಕೂಡ ಒಂಥರ ವೈರಾಗ್ಯನೇ. ಶುಕ್ರನೊಟ್ಟಿಗೆ ಕೇತು ಗ್ರಹ ಇರೋದ್ರಿಂದ ಯಾವುದೇ ಒಂದು ಕೆಲಸ ಮಾಡಕ್ ಹೋದ್ರು ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇಟ್ಟು ಮಾಡ್ತೀರಾ, ಆಮೇಲೆ ಆಸಕ್ತಿ ಹೊರಟೋಗ್ಬಿಡುತ್ತೆ. ಕೆಲವೊಂದು ಏನಾದ್ರೂ ಒಂದು ಶುರು ಮಾಡ್ಬೇಕು ಅನ್ಕೋತೀರಾ, ಶುರುನಲ್ಲೇ ವಿಘ್ನಗಳು, ಈ ರೀತಿ ಆಗುತ್ತೆ. ಮನಸ್ಸಿಗೆ ಏನೋ ಒಂದು ರೀತಿಯ ಆತಂಕ, ಬೇಸರ, ಒಂಟಿತನದ ಭಾವನೆ. ಯಾಕಂದ್ರೆ ಶುಕ್ರ ನಿಮ್ಮ ರಾಷ್ಟ್ರಾಧಿಪತಿನಲ್ವಾ, ಏನೋ ಒಂದು ಅಸಮಾಧಾನ ಇದೆಲ್ಲ ಇರುತ್ತೆ. ಬಟ್ ವಾಕ್ಸ್ಥಾನದಲ್ಲಿ ಬುಧ ಇರೋದ್ರಿಂದ ಯಾರ ಜೊತೆ ಆದ್ರೂ ಮಾತಾಡಿದಾಗ ನಿಮ್ಗೆ ಸಮಾಧಾನ ಆಗುತ್ತೆ. ಆದರೆ ಅದು ತಾತ್ಕಾಲಿಕವಾಗಿರುತ್ತೆ. ತುಂಬಾ ಬೇಜಾರಾದಾಗ ಯಾರೋ ಫ್ರೆಂಡ್ ಅಥವಾ ಯಾರೋ ನಿಮ್ಮ ಬಂಧು, ನಿಮ್ಮ ಒಂದು ಸಹೋದರ ಸಹೋದರಿ, ಯಾರ ಜೊತೆ ಆದ್ರೂ ಒಂದ್ ಸ್ವಲ್ಪ ಹೊತ್ತು ಮಾತಾಡ್ತೀರಾ, ಮನಸ್ಸಿಗೆ ಏನೋ ಸಮಾಧಾನ ಆಯ್ತು ಅಂತ ಅನ್ಕೊಳ್ತೀರಾ. ಆದ್ರೆ ಇದು ತಾತ್ಕಾಲಿಕ. ತಿರ್ಗಾ ಮತ್ತೆ ನಾಳೆ ಅಂದಾಗ ಅದೇ ಸಮಸ್ಯೆ, ಅದೇ ತೊಂದರೆಗಳು ಇದ್ದೇ ಇರುತ್ತೆ. ಹಾಗಾಗಿ ಆದಷ್ಟು ಪ್ರತಿದಿನ ಲಕ್ಷ್ಮೀ ಮಂತ್ರವನ್ನ ಜಪ ಮಾಡಿ. ಲಕ್ಷ್ಮೀ ಮಂತ್ರವನ್ನ ಅಥವಾ ಲಕ್ಷ್ಮಿ ಅಷ್ಟೋತ್ತರವನ್ನ ಪ್ರತಿದಿನ ಹೇಳ್ಕೊಳ್ಳಿ. ಮತ್ತೆ ಈ ವಾರ ತಪ್ಪದೆ ಶುಕ್ರವಾರ ಒಣ ಅವರೆಕಾಳು ದಾನ ಮಾಡ್ಲೇಬೇಕು. ಯಾಕಂದ್ರೆ ಇಲ್ಲಿ ಶುಕ್ರ ವೀಕ್ ಆಗಿದಾನಲ್ವಾ ಸ್ವಲ್ಪ. ಇನ್ನು 4ನೇ ಮನೇಲಿರೋದ್ರಿಂದ ಪ್ರಾಪರ್ಟಿ ವಿಚಾರದಲ್ಲಿ ಈ ನಿವೇಶನ ಆಗಿರಬಹುದು, ಮನೆ ಆಗಿರಬಹುದು, ಆಸ್ತಿ ಯಾವುದೇ ವಿಚಾರದಲ್ಲಿ ಮಾರಾಟ ಮಾಡುವಂತ ವಿಚಾರ ಬಂದಾಗ ಒಳ್ಳೆ ಸಮಯ, ಆದ್ರೆ ತಗೊಳ್ಳೋದಕ್ಕೆ ಸೂಕ್ತವಾದ ಸಮಯ ಅಲ್ಲ. ಕೇತು ಅಂದ್ರೇನೆ ಕಳೆದುಕೊಳ್ಳುವಂಥದ್ದು. ನಮ್ಮಲ್ಲಿರುವಂತಹ ದುರ್ಗುಣಗಳನ್ನು ಕಳೆಯುವಂತೆ ಮಾಡುವವನು ಕೇತು ಗ್ರಹನೇ. ಹಾಗೆ ಲೌಕಿಕ ಬದುಕಿನಲ್ಲಿರುವಂತಹ ಒಂದು ಸೌಖ್ಯವನ್ನ ಕಳೆದುಕೊಳ್ಳುವಂತೆ ಮಾಡುವವನು ಕೇತು ಗ್ರಹನೇ. ಯಾವ ನಕ್ಷತ್ರದಲ್ಲಿ, ಯಾವ ಮನೆಯಲ್ಲಿ, ಯಾವ ಗ್ರಹದ ಜೊತೆ ಇದ್ದಾನೆ ಅನ್ನೋದ್ರ ಮೇಲೆ ಇದೆಲ್ಲ ಡಿಪೆಂಡ್ ಆಗುತ್ತೆ.
ಸದ್ಯಕ್ಕೆ ನಿಮ್ಮ ರಾಷ್ಟ್ರಾಧಿಪತಿ ಜೊತೆ ಇರೋದ್ರಿಂದ ಆಸ್ತಿಯನ್ನ ಮಾರಾಟ ಮಾಡೋದಕ್ಕೆ ಸೂಕ್ತವಾದ ಸಮಯ, ಆದರೆ ತಗೊಳ್ಳೋದಕ್ಕೆ ಸೂಕ್ತವಾದ ಸಮಯ ಅಲ್ಲ. ತಗೊಳ್ಬೇಕು ಅಂತ ಅನ್ಕೊಂಡ್ರೆ ಏನಾದ್ರೂ ಸಮಸ್ಯೆಗಳು, ವಿಘ್ನಗಳು ಬರುವ ಸಾಧ್ಯತೆಗಳು ಇದೆ. ಇನ್ನು ಕೆಲಸದ ವಿಚಾರ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಧನಸ್ಥಾನದಲ್ಲಿ ಬುಧ ಇರೋದ್ರಿಂದ ಈ ವಾರ ಚೆನ್ನಾಗಿದೆ. ಸ್ವಲ್ಪ ಅಂದ್ರೆ ನಿಮ್ಗೆ ದುಡ್ಡು ಉಳಿಸಕ್ ಆಗ್ತಾ ಇಲ್ಲ ವೃಷಭ ರಾಶಿಯವರಿಗೆ, ಬಟ್ ಈ ವಾರ ಸ್ವಲ್ಪ ಅಷ್ಟೋ ಇಷ್ಟೋ ದುಡ್ಡು ಉಳಿತಾಯ ಆಗುತ್ತೆ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. ಉದ್ಯೋಗದ ಕ್ಷೇತ್ರದಲ್ಲಿ ನಿಮ್ಗೆ ವಿಶೇಷ ಗೌರವ ಸ್ಥಾನಮಾನಗಳು ದೊರಕುತ್ತದೆ, ಹಾಗಾಗಿ ಏನು ಸಮಸ್ಯೆ ಇಲ್ಲ. ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ಕೆಲಸದಲ್ಲಿ ಏನೋ ಒಂದು ಬದಲಾವಣೆ ಆಗುತ್ತೆ. ಮೊದ್ಲು ಸ್ವಲ್ಪ ಆತಂಕ ಆಗುತ್ತೆ, ಬಟ್ ಏನು ತೊಂದರೆ ಅಂತ ಏನಿಲ್ಲ. ವರ್ಗಾವಣೆಗೋಸ್ಕರ ಪ್ರಯತ್ನ ಮಾಡ್ತಾ ಇರೋರು ಪ್ರಯತ್ನವನ್ನ ಮುಂದುವರಿಸಿ ಸ್ಥಳ ಬದಲಾವಣೆ ಆಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ವೃಷಭ ರಾಶಿಯವರಿಗೆ. ಪಂಚಮಾಧಿಪತಿ ದ್ವಿತೀಯ ಭಾವದಲ್ಲಿ ಸ್ವಕ್ಷೇತ್ರದಲ್ಲಿದ್ದಾನೆ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಓದೋದ್ರಲ್ಲಿ ತುಂಬಾ ಆಸಕ್ತಿ ಇರುತ್ತೆ, ಓದಿದ್ದು ತುಂಬಾ ಬೇಗ ನೆನಪಲ್ಲಿ ಉಳಿಯುತ್ತೆ. ಆದರೆ ಶುಕ್ರ ಕೇತುವಿನ ಸಂಬಂಧ ಆ ವಿಚಾರದಲ್ಲಿಯೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ನಾಳೆ ಓದೋಣ, ಆಮೇಲೆ ಓದೋಣ ಅನ್ಕೊಂಡು ಟೈಮ್ನ ವೇಸ್ಟ್ ಮಾಡುವಂಥದ್ದಾಗುತ್ತೆ. ಹಾಗಾಗಿ ನೀವು ಕೂಡ ಶುಕ್ರನಿಗೆ ಪರಿಹಾರವನ್ನ ಮಾಡ್ಕೋಬೇಕಾಗುತ್ತೆ. ಇನ್ನು ನಿಮ್ಗೆ ಸಪ್ತಮಾಧಿಪತಿ ಮಂಗಳ ಗ್ರಹ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಸ್ವಲ್ಪ ಟೆನ್ಷನ್ ಮಾಡ್ಕೋತೀರಾ. ಯಾರಾದ್ರೂ ಏನಾದ್ರೂ ನಿಮ್ಗೆ ಆಗದೆ ಇರುವಂತಹವರು ಏನಾದ್ರೂ ನಿಮ್ ಬಗ್ಗೆ ಮಾತಾಡಿದ್ದಾರೆ ಅಂತ ಗೊತ್ತಾದ್ರೆ ಸಣ್ಣ ಸಣ್ಣ ವಿಷಯಗಳಿಗೆ, ಏನೋ ಒಂದು ಕೆಲಸ ಆಗ್ಬೇಕಾಗಿತ್ತು ಆ ಟೈಮ್ಗೆ ಆಗ್ಲಿಲ್ಲ, ಅಷ್ಟೇ ಚಿಕ್ಕ ಚಿಕ್ಕ ವಿಷಯಗಳಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೋತೀರಾ. ಅದೇನ್ ದೊಡ್ಡ ವಿಚಾರ ಅಲ್ಲ. ಯಾಕೆ ಟೆನ್ಷನ್ ಮಾಡ್ಕೋತೀರಾ ಅಂದ್ರೆ ಕುಜ ನಿಮ್ಮ ರಾಶಿಯಲ್ಲಿದ್ದಾನೆ, ಅದು ಆ ತರ ಟೆನ್ಷನ್ ಮಾಡಿಸ್ತಾನೆ. ಟೆನ್ಷನ್ ಆಗಿದ ತಕ್ಷಣ ಕೆಲವರಿಗೆ ಈಗ ಆಂಗ್ಸೈಟಿ ಇಶ್ಯೂಸ್ ಎಲ್ಲ ಇರುತ್ತಲ್ಲ, ಅವ್ರಿಗದು ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ಶುಕ್ರನಿಗೆ ಪರಿಹಾರ ಮಾಡ್ಬೇಕು ಇದರಲ್ಲಿ. ಅಂದ್ರೆ ಈ ಕುಜನ ಪ್ರಭಾವ ಯಾಕೆ ಜಾಸ್ತಿ ಆಗತ್ತೆ ಅಂದ್ರೆ ಅವನೊಬ್ಬನೇ ನಿಮ್ಮ ರಾಶಿಯಲ್ಲಿ ಕುತ್ಕೊಂಡಿದ್ದಾನೆ, ಶುಕ್ರ ವೀಕ್ ಆಗ್ಬಿಟ್ಟಿದ್ದಾನಲ್ವಾ, ಹಾಗಾಗಿ ಕುಜನ ಒಂದು ಪ್ರಭಾವ ಜಾಸ್ತಿ ಇರುತ್ತೆ. ಸ್ವಲ್ಪ ಟೆನ್ಷನ್ನು, ನಿದ್ರಾಹೀನತೆ ಈ ತರದ್ದೆಲ್ಲ ಸಮಸ್ಯೆಗಳನ್ನ ಕೊಡ್ತಾ ಇರ್ತಾನೆ. ಪ್ರತಿದಿನ ಲಕ್ಷ್ಮಿ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ, ತುಂಬಾ ಒಳ್ಳೇದಾಗತ್ತೆ. ಹಾಗೆ ನಿಮ್ಗೆ ಭಾಗ್ಯಾಧಿಪತಿ ಮತ್ತು ದಶಮಾಧಿಪತಿಯಾಗಿ ಶನಿಗ್ರಹ ಲಾಭದಲ್ಲಿರೋದ್ರಿಂದ ಉದ್ಯೋಗದಲ್ಲಿ ಮೇಜರ್ ಸಮಸ್ಯೆಗಳಂತೇನಿಲ್ಲ, ತುಂಬಾ ದೊಡ್ಡ ದೊಡ್ಡ ಸಮಸ್ಯೆಗಳಂತೇನಿಲ್ಲ. ನಿಮ್ಗೆ ಮಾಡ್ಕೊಂಡು ಹೋಗ್ತೀರಾ, ಕೊಟ್ಟಿರುವಂತಹ ಜವಾಬ್ದಾರಿಯನ್ನ ನಿಭಾಯಿಸ್ತೀರಾ, ಆದ್ರೆ ಸ್ವಲ್ಪ ಲೇಟ್ ಆಗ್ತಾ ಇರತ್ತೆ. ಕಾರಣ ಏನು ಅಂದ್ರೆ ಬೇಗ ಶುರು ಮಾಡಲ್ಲ ನೀವು, ಅಥವಾ ಬೇಗ ಶುರು ಮಾಡಿದ್ರು ಕೂಡ ಕೆಲವು ವಿಘ್ನಗಳು ಬರ್ತಾ ಇರತ್ತೆ. ಹಾಗಾಗಿ ಅವರು ಕೊಟ್ಟಿರುವ ಅವಧಿಗಿಂತ ಸ್ವಲ್ಪ ಲೇಟ್ ಆಗಿ ನಿಮ್ಮ ಕೆಲಸಗಳು ಮುಗಿಯುತ್ತೆ, ಅಷ್ಟು ಬಿಟ್ರೆ ಬೇರೆ ಏನು ತೊಂದರೆ ಇಲ್ಲ. ಮತ್ತೆ ನಿಮ್ಮ ಆರೋಗ್ಯದ ಕಡೆಗೆ ಗಮನ ಕೊಡಿ. ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವ ಸಾಧ್ಯತೆ ಕೂಡ ಇದೆ. ಗಣಪತಿ ಅಷ್ಟೋತ್ತರ, ಲಕ್ಷ್ಮಿ ಅಷ್ಟೋತ್ತರವನ್ನ ಪ್ರತಿದಿನ ಹೇಳ್ಕೊಳ್ಳಿ. ಈ ವಾರದ ಶುಕ್ರವಾರ ಅವರೆಕಾಳು ದಾನ ಕೊಡಿ. 2 ಪರಿಹಾರವನ್ನ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ನಿಮ್ಮ ರಾಶಿಯಲ್ಲೇ ಇದ್ದಾನೆ, ಬುಧ ಗ್ರಹ. ಒಂದ್ ರೀತಿ ನಿಮ್ ರಾಶ್ಯಾಧಿಪತಿ ರಾಶಿಯಲ್ಲಿದ್ದಾಗ ನಿಮ್ಮ ಬುದ್ಧಿ ಬಲ ಹೆಚ್ಚಾಗತ್ತೆ. ಅಂದ್ರೆ ಏನು, ಇಷ್ಟು ದಿನ ಬುದ್ಧಿ ಇರ್ಲಿಲ್ವಾ ಅಂತಲ್ಲ, ಬೇಡವಾದ ವಿಚಾರಗಳಿಗೆ ತುಂಬಾ ತಲೆ ಕೆಡಿಸ್ಕೊಳ್ತಾ ಇದ್ರೆ, ಆದ್ರೆ ಈ ವಾರದಿಂದ ನಿಮ್ಗೆ ಅನ್ಸುತ್ತೆ ನಾನು ಇನ್ನು ಮುಂದೆ ಈ ವಿಚಾರವಾಗಿ ಯೋಚನೆ ಮಾಡಬಾರದು ಅಂತ. ಕೆಲವು ವಿಚಾರಗಳ ಬಗ್ಗೆ ಪದೇ ಪದೇ ಚಿಂತೆ ಮಾಡ್ತಿರ್ತೀರಾ, ಅದನ್ನ ಈ ವಾರದಲ್ಲಿ ಬಿಟ್ಬಿಡ್ಬೇಕು ಅಂತ ನಿರ್ಧಾರ ಮಾಡ್ತೀರಾ, ಬಿಡ್ತೀರಾ ಕೂಡ. ಯಾಕಂದ್ರೆ ಬುಧ ನಿಮ್ಗೆ ಅಷ್ಟು ಸ್ಟ್ರಾಂಗ್ ಮೈಂಡ್ ಕೊಡ್ತಾನೆ. ಇನ್ನು ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಬಹಳ ಚೆನ್ನಾಗಿದೆ. ರಾಷ್ಟ್ರಾಧಿಪತಿಯು ರಾಶಿಯಲ್ಲೇ ಇರೋದ್ರಿಂದ ಏನೇನೆಲ್ಲ ಯೋಜನೆಗಳನ್ನ ನೀವು ಕಾರ್ಯರೂಪಕ್ಕೆ ತರಬೇಕು ಅಂತ ಅನ್ಕೊಂಡಿರ್ತೀರೋ ಎಲ್ಲವೂ ಕೂಡ ನೀವು ಅನ್ಕೊಂಡಂಗೆ ಆಗತ್ತೆ. ದಶಮದ ಶನಿ ಕರೆಕ್ಟ್ ಟೈಮ್ಗೆ, ಇನ್ ಟೈಮಲ್ಲಿ ನೀವು ಅನ್ಕೊಂಡಿದ್ ಕೆಲಸ ಕಂಪ್ಲೀಟ್ ಆಗೋ ಹಾಗೆ ಮಾಡ್ತಾನೆ. ಬಟ್ ಯಾಕಂದ್ರೆ ಅವನ ಭಾಗ್ಯಾಧಿಪತಿ. ಇನ್ನು ರಾಷ್ಟ್ರಾಧಿಪತಿ ರಾಶಿಯಲ್ಲೇ ಇರೋದ್ರಿಂದ ಬಹಳ ಕಷ್ಟವಾದ ಕೆಲಸವೂ ಕೂಡ ಸುಲಭದ ದಾರಿಯಲ್ಲಿ ಮಾಡ್ಬಿಡ್ತೀರಾ. ಹಾಗಾಗಿ ತುಂಬಾ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ. ಸಪ್ತಮಾಧಿಪತಿ ಗುರು ದ್ವಿತೀಯ ಭಾವದಲ್ಲಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಪಾಲುದಾರಿಕೆಯಲ್ಲಿ ಬಿಸ್ನೆಸ್ ಅನ್ನ ಮಾಡ್ತಾ ಇರೋರ್ಗೂ ಕೂಡ ಹೆಚ್ಚಿನ ಒಂದು ಧನ ಲಾಭ ಈ ವಾರದಲ್ಲಿ ಇದೆ. ಮಾತಿನಿಂದ ಲಾಭ, ಕೆಲಸ ಮಾಡುವ ಸ್ಥಳದಲ್ಲಿ ಮಾತಿನಿಂದ ಬೇರೆಯವರನ್ನ ಅಟ್ರಾಕ್ಷನ್ ಮಾಡುವಂತ ಸಾಧ್ಯತೆಗಳಿದೆ, ಆಕರ್ಷಿಸುವಂಥದ್ದು. ಉದ್ಯೋಗ ಕ್ಷೇತ್ರದಲ್ಲಿ ವಿಶೇಷವಾದ ಗೌರವ ಪ್ರಾಪ್ತಿಯಾಗುವಂಥದ್ದು. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗಂತೂ ತುಂಬಾ ಒಳ್ಳೇದು. ಯಾಕಂದ್ರೆ ಇಲ್ಲಿ ಸೂರ್ಯನೊಟ್ಟಿಗೆ ಗುರುಗ್ರಹ ಕುತ್ಕೊಂಡ್ಬಿಟ್ಟಿದ್ದಾನೆ. ಗುರು ಅಂದ್ರೇನೆ ಗೌರವ, ಸರ್ಕಾರ ಅಂದ್ರೇನೆ ರವಿ.
ಇಲ್ಲಿ ನಿಮ್ಗೆ ಸರ್ಕಾರದಿಂದ ಕೆಲವು ಗೌರವ ಸನ್ಮಾನಗಳು ಸಿಗೋದಕ್ಕೆ ಈ ಗುರು ಮತ್ತು ರವಿಯ ಕಾಂಬಿನೇಷನ್ ಕಾರಣ ಆಗುತ್ತೆ. ಈ ಒಂದು ಯುತಿ ಇರೋದ್ರಿಂದ ಆ ತರ ನಿಮ್ಗೆ ಏನಾದ್ರೂ ಒಂದು ಒಳ್ಳೆ ಅವಕಾಶ ಸಿಗ್ತಾ ಇದೆ ಅಂದ್ರೆ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಒಂದು ಒಳ್ಳೆ ಅವಕಾಶ ಅಂದ್ರೆ ಒಂದು ಒಳ್ಳೆ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ, ಅದನ್ನ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ವಿಶೇಷವಾದ ಸ್ಥಾನಮಾನಗಳು ಸಿಗುತ್ತೆ ಅನ್ನೋದಾದ್ರೆ ಆ ಪ್ರಾಜೆಕ್ಟ್ ಕಡೆಗೆ ಹೆಚ್ಚು ಗಮನ ಕೊಡಿ. 12ನೇ ಮನೆಯಲ್ಲಿ ಕುಜ ಇರೋದ್ರಿಂದ ಕೆಲಸ ಟೈಮ್ಸ್ ಲೇಟ್ ಆಗುತ್ತೆ. ಯಾಕಂದ್ರೆ ತುಂಬಾ ಆತರ ಪಟ್ಟು ಎಲ್ಲಾ ಕೆಲಸನೂ ಒಟ್ಟೊಟ್ಟಿಗೆ ಶುರು ಮಾಡ್ತೀರಾ, ಅದರಿಂದ ಕೆಲವು ಕೆಲಸ ಬ್ಯಾಲೆನ್ಸ್ ಉಳಿಯುತ್ತೆ. ಏನು ಟೆನ್ಷನ್ ತಗೊಳ್ಳದೆ ಆರಾಮಾಗಿ ಕೂಲಾಗಿ ನಿಮ್ಮ ಕೆಲಸವನ್ನ ನೀವು ಮಾಡಿ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ತೃತೀಯ ಭಾವದಲ್ಲಿ ಶುಕ್ರ ಗ್ರಹ ಸ್ಥಿತನಾಗಿರೋದ್ರಿಂದ ಮಕ್ಕಳ ವಿಚಾರವಾಗಿ ತುಂಬಾ ಮುಖ್ಯವಾದಂತಹ ತೀರ್ಮಾನಗಳನ್ನ ತಗೊಳ್ತೀರಾ. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ, ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ, ಗೊಂದಲಗಳಿಲ್ಲ. ಗುರುವಿನ ಅನುಗ್ರಹ ಕೂಡ ಇದೆ, ಶುಕ್ರ ತೃತೀಯ ಭಾವದಲ್ಲಿದ್ದಾನೆ, ಹಾಗಾಗಿ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಚತುರ್ಥ ಅಧಿಪತಿ ರಾಶಿಯಲ್ಲೇ ಇದ್ದಾನೆ. ಮನೆ ತಗೋಬೇಕು, ನಿವೇಶನ ತಗೋಬೇಕು, ಆಸ್ತಿ ವಿಚಾರದಲ್ಲಿ ಯಾವುದೇ ನಿರ್ಧಾರ ತಗೊಳ್ಳೋದಕ್ಕೂ ಇದು ಸೂಕ್ತವಾದ ಸಮಯ. ಮಾರಾಟ ಮಾಡ್ಬೇಕಂದ್ರೂ ಬಹಳ ಶುಭವಾದ ಸಮಯ, ತಗೊಳ್ಬೇಕಂದ್ರೂ ಕೂಡ ತುಂಬಾ ಒಳ್ಳೆಯ ಟೈಮ್ ಆಗಿದೆ, ಹಾಗಾಗಿ ಚೆನ್ನಾಗಿದೆ. ಇನ್ನು ಭಾಗ್ಯಾಧಿಪತಿಯಾದಂತಹ ಶನಿಗ್ರಹ ದಶಮದಲ್ಲಿರೋದ್ರಿಂದ ಪಿತ್ರಾರ್ಜಿತ ಆಸ್ತಿಯ ವಿಚಾರವಾಗಿ ಏನಾದ್ರೂ ಸಮಸ್ಯೆಗಳಿದ್ರೆ ಅದನ್ನು ಕೂಡ ಸರಿ ಮಾಡ್ಕೊಳ್ಳೋ ಪ್ರಯತ್ನವನ್ನ ನೀವು ಮುಂದುವರೆಸಿ. ಅಂದ್ರೆ ಈ ವಾರನೇ ಸರಿ ಆಗ್ಬಿಡುತ್ತೆ, ಈ ವಾರನೇ ಸಿಕ್ಬಿಡುತ್ತೆ ಅಂತಲ್ಲ, ನೀವು ಪರಿಹಾರ ಮುಂದುವರಿಸಿ ಸ್ವಲ್ಪ ಆ ಕೆಲಸಗಳು ಫಾಸ್ಟ್ ಆಗುತ್ತೆ. ಈ ವಾರದಲ್ಲಿ ಸ್ವಲ್ಪ ಫಾಸ್ಟ್ ಆಗಾದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಅದು ಅನುಕೂಲ ಆಗುತ್ತೆ. ಹಾಗೆ ತೃತೀಯ ಭಾವಾಧಿಪತಿ ಸೂರ್ಯಗ್ರಹ 2ನೇ ಮನೇಲಿರೋದ್ರಿಂದ ಮನೆಗೆ ಅತಿಥಿಗಳ ಆಗಮನ ಈ ವಾರದಲ್ಲಿ ಆಗುತ್ತೆ. ಸಡನ್ ಆಗಿ ಎಂಟ್ರಿ ಕೊಡ್ತಾರೆ ನಿಮ್ಮ ಬಂಧುಗಳು ಅಥವಾ ಮಿತ್ರರು, ಒಂಥರ ಸರ್ಪ್ರೈಸ್ ಕೊಡೋ ತರ ನಿಮ್ಮ ಮನೆಗೆ ಬರುವ ಸಾಧ್ಯತೆಗಳು ಇದೆ. ಬಟ್ ಇದರಿಂದ ತುಂಬಾ ಖುಷಿ ಆಗುತ್ತೆ, ನಿಮ್ಗೆ ಸಮಾಧಾನ ಆಗುತ್ತೆ. ನಿಮ್ಮ ಮಿತ್ರರೊಟ್ಟಿಗೆ ಬಹಳ ವಿಚಾರಗಳನ್ನ ಹೇಳ್ಕೊಳ್ಳುವಂಥದ್ದು, ಹಂಚಿಕೊಳ್ಳುವಂಥದ್ದು, ಆಧ್ಯಾತ್ಮದ ವಿಚಾರಗಳನ್ನ ಯಾರಾದ್ರೂ ನಿಮ್ಗೆ ತಿಳಿಸ್ಕೊಡುವಂಥದ್ದು. 2ನೇ ಮನೆಯಲ್ಲಿ ಗುರುಗ್ರಹ ಸ್ಥಿತನಾಗಿದ್ದಾನೆ, ಆಧ್ಯಾತ್ಮದ ವಿಚಾರಗಳನ್ನ ಓದುವಂಥದ್ದು, ತಿಳಿದುಕೊಳ್ಳುವಂಥದ್ದು, ಹೀಗೆ ಒಂದಷ್ಟು ಶುಭ ಫಲಗಳನ್ನ ಗುರುಗ್ರಹ ಕೊಡ್ತಾ ಇದ್ದಾನೆ. 12ನೇ ಮನೆಯಲ್ಲಿ ಮಂಗಳ ಗ್ರಹ ಇರೋದ್ರಿಂದ ಕಾಲಿಗೆ ಏನಾದ್ರೂ ಪೆಟ್ಟಾಗಬಹುದು. ಅಂದ್ರೆ ನಡೆಯುವಾಗ ಎಡವಿ ಬೀಳ್ಬೋದು, ಗಾಡಿಯಿಂದ ಸಣ್ಣದಾಗಿ ಬಿದ್ದೇನೋ ಸಣ್ಣ ಮಟ್ಟದ ಪೆಟ್ಟು ಕಾಲಿಗೆ, ಅದು ಪಾದಗಳಿಗೆ ಆಗುವ ಸಾಧ್ಯತೆ ಇದೆ. ಸ್ವಲ್ಪ ಆರೋಗ್ಯದ ಕಡೆ ಅಂದ್ರೆ ಈ ವಿಷಯದಲ್ಲಿ ಎಚ್ಚರಿಕೆ. ಅಂದ್ರೆ ಓಡಾಡುವಾಗ ಸ್ವಲ್ಪ ನಿಧಾನ ಮಾಡಿ, ತುಂಬಾ ಆತರ ಪಡೋದು ಬೇಡ. ಬೇರೆ ಏನೂ ತೊಂದರೆ ಇಲ್ಲ. ಮಿಥುನ ರಾಶಿಯವರಿಗೆ ಎಲ್ಲಾ ವಿಷಯದಲ್ಲೂ ಚೆನ್ನಾಗಿದೆ. ರಾಹುವಿನ ದೃಷ್ಟಿ ನಿಮ್ಮ ರಾಶಿ ಮೇಲಿದೆ, ಬುಧನ್ ಮೇಲಿದೆ, ರಾಶ್ಯಾಧಿಪತಿ ಈ ಎರಡರ ಮೇಲೂ ರಾಹುವಿನ ದೃಷ್ಟಿ ಇದೆ. ಕೆಲವೊಂದು ಸಂದರ್ಭಗಳಲ್ಲಿ ಅತಿಯಾದ ಆಲೋಚನೆ ಇದು ಸ್ವಲ್ಪ ಡಿಸ್ಟರ್ಬ್ ಮಾಡುತ್ತೆ ನಿಮ್ನ. ಬುಧ ಅಂದ್ರೇನೆ ಆಲೋಚನೆ ಅಲ್ವಾ, ಯಾವಾಗ್ಲೂ ಏನಾದ್ರೂ ಒಂದು ಯೋಚನೆ ಮಾಡ್ತಾ ಇರೋದು, ಏನಾದ್ರೂ ಒಂದು ಥಿಂಕ್ ಮಾಡ್ತಾ ಇರೋದು, ಕ್ರಿಯೇಟಿವಿಟಿ. ಬಟ್ ಈ ಬುಧನ್ಗೆ ರಾಹು ದೃಷ್ಟಿ ಬಂದ್ಬಿಟ್ರೆ ಓವರ್ ಆಗಿ ಥಿಂಕ್ ಮಾಡುವಂಥದ್ದು, ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಹಾಗಾಗಿ ರಾಹುವಿಗೆ ಪರಿಹಾರಾರ್ಥವಾಗಿ ದುರ್ಗಾ ಅಷ್ಟೋತ್ತರವನ್ನ ಪ್ರತಿದಿನ ಹೇಳ್ಕೊಳ್ಳಿ. ಉಳಿದಂತೆ ನಿಮ್ಮ ರಾಶಿಗೆ ಎಲ್ಲ ಗ್ರಹಗಳು ಶುಭ ಫಲ ಕೊಡ್ತಾ ಇರೋದ್ರಿಂದ ಚೆನ್ನಾಗಿದೆ ಈ ವಾರ. ಕರ್ಕಾಟಕ ರಾಶಿಯವರಿಗೆ ರಾಶಿಯಲ್ಲಿರ್ತಕ್ಕಂತಹ ರವಿ ಮತ್ತು ಗುರುಗ್ರಹ ವಿಶೇಷವಾದ ಶುಭ ಫಲವನ್ನ ಕೊಡ್ತಾ ಇದ್ದಾರೆ. ಪ್ರಮುಖವಾಗಿ ಗುರು ಅಂದ್ರೇನೆ ಧನ, ಹಣಕ್ಕೆ ಕಾರಕ ಗುರು. ಹಣ, ನೆಮ್ಮದಿ, ಕುಟುಂಬ ಸೌಖ್ಯ, ಗೃಹ ಸೌಖ್ಯ, ಶುಭ ಕಾರ್ಯಗಳು, ದೈವ ಕಾರ್ಯಗಳು, ನೋಡಿ ಇದೆಲ್ಲದಕ್ಕೂ ಗುರುಕಾರಕ. ಪುತ್ರ ಸೌಖ್ಯ, ಅದಕ್ಕೆಲ್ಲ ಗುರುಕಾರಕ. ಅದಕ್ಕೆ ಎಷ್ಟು ಗ್ರಹಗಳು ಪೀಡಿತರಾದ್ರೂ ಕೂಡ ಅಟ್ಲೀಸ್ಟ್ ಗುರು ಚೆನ್ನಾಗಿದ್ದು ಬಿಟ್ರೆ ಆ ವ್ಯಕ್ತಿನ ಹಾಗೋ ಹೀಗೋ ದಡ ಸೇರಿಸ್ಬಿಡ್ತಾರೆ. ಗುರು ಅಂದ್ರೇನೆ ಅರಿವು. ಎಂತ ಸಮಸ್ಯೆ ಬಂದ್ರು ಅದರಿಂದ ಹೇಗೆ ಪಾರಾಗ್ಬೇಕು ಅನ್ನೋದೇ ಅರಿವಲ್ವಾ, ಆ ಅರಿವನ್ನ ಕೊಡುವವನೇ ಗುರು ಆಗಿರ್ತಾನೆ. ಯಾಕಂದ್ರೆ ಗುರುವಿಗೆ ಇಷ್ಟು ಕಾರಕತ್ವಗಳಿದೆ. ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ, ಅವನ ಜೊತೆ ರವಿ ಕೂಡ ಇರೋದ್ರಿಂದ ವಿಶೇಷವಾಗಿ ನಿಮ್ಮ ವ್ಯಕ್ತಿತ್ವದಲ್ಲಿ ಕೆಲವು ಬದಲಾವಣೆಗಳಾಗುತ್ತೆ. ಆಧ್ಯಾತ್ಮದ ಚಿಂತನೆ ಹೆಚ್ಚಾಗುತ್ತೆ. ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನ ಕುಟುಂಬದಲ್ಲಿ ಈ ವಾರದಲ್ಲಿ ಹೆಚ್ಚಾಗಿ ಮಾಡ್ಕೊಳ್ತೀರಾ. ಜೊತೆಗೆ ಮಾತಿನ ಮೂಲಕ ನಿಮ್ಮ ಕೆಲಸಗಳು ಸಕ್ಸಸ್ ಆಗುತ್ತೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಒಂದು ದೊಡ್ಡ ಮೊತ್ತದ ಹಣ ಬರೋದಿದೆ ಅಂತಿದ್ರೆ ಆ ಹಣ ಈ ವಾರದಲ್ಲಿ ಬರುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇನ್ನು ಕೆಲಸ ಅಂತ ಬಂದಾಗ ಯಾರ್ಯಾರೆಲ್ಲ ಸ್ವಂತ ಉದ್ಯೋಗವನ್ನು ಮಾಡ್ತಾ ಇದ್ದೀರೋ ತುಂಬಾನೇ ಚೆನ್ನಾಗಿದೆ. ವ್ಯಾಪಾರದಲ್ಲಿ ಹೆಚ್ಚು ಲಾಭವನ್ನ ಕಾಣ್ತೀರಾ.
ಹಾಗೆ ಪಾಲುದಾರಿಕೆಯಲ್ಲಿ ಬಿಸ್ನೆಸ್ ಅನ್ನ ಮಾಡ್ತಾ ಇರೋರ್ಗೂ ಅಷ್ಟೇ ಹೆಚ್ಚು ಲಾಭವನ್ನ ನೀವು ಪಡಿತೀರಾ ಅಂತ ಹೇಳ್ಬೋದು. ಇನ್ನು ರಾಶಿಯಲ್ಲಿ ಕುತ್ಕೊಂಡಿರುವಂತಹ ಗುರು ಮತ್ತು ರವಿ ಇವರಿಂದಾಗಿ ಉದ್ಯೋಗದ ಕ್ಷೇತ್ರದಲ್ಲಿ ವಿಶೇಷವಾದ ಗೌರವ ಸ್ಥಾನಮಾನಗಳು, ಗುರು ಅಂದ್ರೇನೆ ಗೌರವ, ಸನ್ಮಾನಗಳಾಗುವ ಸಾಧ್ಯತೆ. ಯಾಕಂದ್ರೆ 6ನೇ ಮನೆ ಅಧಿಪತಿ. ಇದು ಪ್ರೈವೇಟ್ ಜಾಬ್ ಅಲ್ಲಿ ಇರೋರ್ಗೂ ಅನ್ವಯ ಆಗತ್ತೆ, ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ಕೂಡ ಅನ್ವಯ ಆಗತ್ತೆ. 6ನೇ ಮನೆ ಅಂತಂದ್ರೆ ಜಾಬ್, ಇನ್ನು ರವಿ ಅಂತಂದ್ರೆ ಸರ್ಕಾರಿ ಉದ್ಯೋಗ, ನಿಮ್ ರಾಶಿಯಲ್ಲೇ ಕುತ್ಕೊಂಡಿದ್ದಾನೆ. ಹಾಗಾಗಿ 2 ರೀತಿಯಲ್ಲಿ ಶುಭ ಫಲಗಳನ್ನ ಕೊಡ್ತಾ ಇದ್ದಾನೆ ಗುರು ಮತ್ತು ರವಿ ಗ್ರಹ. ವಿಶೇಷ ಗೌರವ ಸ್ಥಾನಮಾನ ಪ್ರಾಪ್ತಿಯಾಗುವಂಥದ್ದು, ಜೊತೆಗೆ ನಿಮಗೆ ಕೆಲಸ ಮಾಡೋ ಸ್ಥಳದಲ್ಲಿ ಪ್ರಮೋಷನ್ ಕೂಡ ಆಗುವ ಸಾಧ್ಯತೆ ಇದೆ. ತೃತೀಯ ಭಾವಾಧಿಪತಿಯಾದಂತಹ ಬುಧ ಗ್ರಹ 12ನೇ ಮನೇಲಿ ಕುತ್ಕೊಂಡಿರೋದ್ರಿಂದ ಬಂಧು ಬಾಂಧವರಿಂದ ಸ್ವಲ್ಪ ನಷ್ಟ ಆಗುತ್ತೆ. ಸಡನ್ ಆಗಿ ನೆಂಟರು ಬಂದ್ರು, ಬಂಧುಗಳು ಬಂದ್ರು, ಸ್ನೇಹಿತರು ಬಂದ್ರು, ಅವ್ರಿಗೋಸ್ಕರ ಸ್ವಲ್ಪ ಖರ್ಚು ಮಾಡುವಂಥದ್ದು ಇದೆಲ್ಲ ಇರುತ್ತೆ. ಆದ್ರೆ ಹಣಕಾಸಿನ ಮುಗ್ಗಟ್ಟು ಅಂತ ಏನಿಲ್ಲ, ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿದೆ ಈ ವಾರ. ದುಡ್ಡು ಕಾಸಿನ ವಿಷಯದಲ್ಲಿ ಏನೂ ತೊಂದರೆ ಇಲ್ಲ. ಇನ್ನು ದಶಮಾಧಿಪತಿ ಲಾಭದಲ್ಲಿರೋದ್ರಿಂದ ಬರೀ ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದೇ ಅಲ್ಲ, ಬೇರೆ ಯಾವುದೇ ಒಂದು ನಿಮ್ಮ ಕೆಲಸ ಕಾರ್ಯಗಳು ಆಗ್ಬೇಕಾಗಿದೆ, ಆಸ್ತಿ ವಿಚಾರದ ಕೆಲವು ಕೆಲಸಗಳಾಗ್ಬೇಕು, ಮತ್ತೆ ಕೆಲವು ಕಾಗದ ಪತ್ರಗಳಿಗೆ ಸಂಬಂಧಪಟ್ಟಿದ್ದು, ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು, ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಿದ್ದು, ಈ ತರ ಯಾವುದೇ ಒಂದು ಕೆಲಸ ಕಾರ್ಯಗಳು ಆಗೋದಿದ್ರು ಕೂಡ ಅದು ಕೂಡ ಸಕ್ಸಸ್ ಆಗುತ್ತೆ. ದ್ವಿತೀಯದಲ್ಲಿ ಶುಕ್ರ ಇರೋದ್ರಿಂದ ನಿಮ್ಮ ಮಾತಿನಲ್ಲಿ ನೋಡಿ, ದ್ವಿತೀಯದಲ್ಲಿ ಶುಕ್ರ, ದ್ವಿತೀಯಾಧಿಪತಿ ನಿಮ್ಮ ರಾಶಿಯಲ್ಲಿ, ಮಾತಿನಿಂದ ಕೆಲವು ಕೆಲಸಗಳಾಗತ್ತೆ. ಅಂದ್ರೆ ಇನ್ ಟೈಮಲ್ಲಿ ಹೋಗಿ ನೀವು ಯಾರ ಹತ್ರ ಮಾತಾಡ್ಬೇಕು ಅವ್ರ ಹತ್ರ ಮಾತಾಡಿದಾಗ ನಿಮ್ ಕೆಲಸಗಳು ಸಕ್ಸಸ್ ಆಗತ್ತಲ್ವಾ, ಆ ತರ ಮಾತಿನಿಂದ ಕೆಲಸ ಸಕ್ಸಸ್ ಆಗತ್ತೆ. ವಿದೇಶಕ್ಕೆ ಹೋಗ್ಬೇಕು ಅನ್ಕೊಂಡಿರೋರ್ಗೆ ಅವಕಾಶ ಸಿಗುವ ಸಾಧ್ಯತೆಗಳು ಇದೆ. ಬೇರೆ ದೇಶಕ್ಕೆ ಹೋಗ್ಬೇಕು ಅಂತ ಏನಾದ್ರು ಪ್ರಯತ್ನ ಮಾಡ್ತಿದ್ರೆ ಅವರಿಗೆ ಅವಕಾಶ ಸಿಗುವ ಸಾಧ್ಯತೆಗಳು ಇದೆ. ಹಾಗೆ ನಿಮ್ಗೆ ಪಂಚಮಾಧಿಪತಿಯು ಲಾಭದಲ್ಲಿ ಸ್ಥಿತನಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಪಂಚಮಾಧಿಪತಿಯು ಲಾಭದಲ್ಲಿ ಕುಳಿತು ಪಂಚಮವನ್ನೇ ನೋಡ್ತಾ ಇದ್ರೆ, ನಿಮ್ಮ ರಾಶಿಯಲ್ಲಿ ಈಗ ಆಲ್ರೆಡಿ ಗುರು ಕುತ್ಕೊಂಡು ಪಂಚಮ ನೋಡ್ತಾ ಇದ್ದಾನೆ, ತುಂಬಾನೇ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ. ಅದರಲ್ಲೂ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನಿಮ್ಮ ಪ್ರಿಪರೇಷನ್ ತುಂಬಾ ಚೆನ್ನಾಗಿರುತ್ತೆ, ಓದೋದ್ರಲ್ಲಿ ಆಸಕ್ತಿ ಇರುತ್ತೆ, ಅದೃಷ್ಟನು ಹಾಗೆ ನಿಮ್ಗೆ ಕೈಗೂಡುತ್ತೆ. ಹಾಗಾಗಿ ಬಹಳ ಅದ್ಭುತವಾದ ಸಮಯ ಅನ್ಬೋದು. ವಿದ್ಯಾರ್ಥಿಗಳಿಗೆ ಮಾತ್ರ ತುಂಬಾನೇ ಚೆನ್ನಾಗಿದೆ. ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೇನೆ ರವಿ, ಕಾಂಪಿಟೇಷನ್ ಅಂದ್ರೇನೆ ರವಿ, ನಾನ್ ಗೆಲ್ಬೇಕು ಅನ್ನೋದು. ಅದಕ್ಕೆ ಎಷ್ಟು ಓದಿದ್ರೆ ಸಾಲದಲ್ಲ, ಆ ಒಂದು ಎನರ್ಜಿ ಕೊಡ್ತಾನೆ, ಆ ಚೈತನ್ಯ ಶಕ್ತಿ. ಗುರು ಓದೋದ್ರಲ್ಲಿ ಆಸಕ್ತಿ ಕೊಡ್ತಾನೆ, ಕುಜ ಹಠ ಕೊಡ್ತಾನೆ, ನಾನು ಓದ್ಲೇಬೇಕು, ನಾನು ಒಳ್ಳೆ ಮಾರ್ಕ್ಸ್ ತಗೊಳ್ಳೇಬೇಕು ಅನ್ನೋದು. ಈ 3 ಗ್ರಹಗಳ ಒಂದು ದೃಷ್ಟಿ ಪಂಚಮದ ಮೇಲಿರೋದ್ರಿಂದ ವಿದ್ಯಾರ್ಥಿಗಳಿಗೂ ತುಂಬಾ ಚೆನ್ನಾಗಿದೆ. ಕರ್ಕಾಟಕ ರಾಶಿಯವರಿಗೆ ಈ ವಾರ ಬಹಳ ಶುಭದಾಯಕವಾದ ವಾರ. ಸಿಂಹರಾಶಿ, ಸಿಂಹರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಸೂರ್ಯ ಗ್ರಹ ಈ ವಾರದಲ್ಲಿ 12ನೇ ಮನೆಯಲ್ಲಿ ಸ್ಥಿತನಾಗಿರ್ತಾನೆ. 12ನೇ ಮನೆ ಅಂತಂದ್ರೆ ವ್ಯಯಸ್ಥಾನ. ವ್ಯಯಸ್ಥಾನದಲ್ಲಿ ರವಿ ಸ್ಥಿತನಾಗಿರೋದ್ರಿಂದ ಕೆಲವು ಕೆಲಸಗಳು ತುಂಬಾ ನಿಧಾನ ಆಗುತ್ತೆ, ಅನ್ಕೊಂಡಷ್ಟು ಬೇಗ ಆಗಲ್ಲ. ಒಂದಷ್ಟು ಯೋಜನೆಗಳನ್ನೆಲ್ಲ ರೂಪಿಸ್ಕೊಂಡಿರ್ತೀರಾ, ಹಿಂಗ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತೀರಾ, ಬಟ್ ಪ್ಲಾನ್ ಪ್ರಕಾರ ಆಗಲ್ಲ, ಸ್ವಲ್ಪ ಲೇಟ್ ಆಗಬಹುದು, ಅದೊಂಚೂರು ಬೇಜಾರಾಗತ್ತೆ. ಆದ್ರೆ ನಿಮ್ಮ ರಾಶಿಯಲ್ಲಿ ಶುಕ್ರ ಇರೋದ್ರಿಂದ ತಕ್ಕ ಮಟ್ಟಿಗೆ ಕೆಲವು ಕೆಲಸಗಳು, ತುಂಬಾ ಇಂಪಾರ್ಟೆಂಟ್ ಕೆಲಸಗಳು ಸಕ್ಸಸ್ ಆಗತ್ತೆ. ಇನ್ನು ಉದ್ಯೋಗ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಪರವಾಗಿಲ್ಲ, ಯಾಕೆಂದ್ರೆ ಇಲ್ಲಿ ಬುಧ ಗ್ರಹ ಲಾಭಾಧಿಪತಿಯಾಗಿ ಲಾಭದಲ್ಲೇ ಇರೋದ್ರಿಂದ ತಕ್ಕ ಮಟ್ಟಿಗೆ ಹಣಕಾಸಿನ ಒಂದು ಅನುಕೂಲ ಸಾಧಾರಣ ಮಟ್ಟದಲ್ಲಿ ಮಾಡಿಕೊಡ್ತಾನೆ. ಇನ್ನು ಮಾತಿನಿಂದ ಕೆಲವು ಕೆಲಸಗಳಾಗತ್ತೆ, ನೀವು ಕೆಲವರ ಹತ್ರ ಮಾತಾಡೋದ್ರ ಮೂಲಕ ನಿಮ್ಗೆ ಆಗ್ಬೇಕಾಗಿರೋ ಕೆಲಸಗಳಾಗತ್ತೆ. ಕೋರ್ಟ್ಗೆ ಸಂಬಂಧಪಟ್ಟಂತ ಕೆಲಸಗಳು, ಕಾನೂನಿಗೆ ಸಂಬಂಧಪಟ್ಟಂತ ಕೆಲಸಗಳು, ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳು, ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತ ಕೆಲಸಗಳು, ಇದೆಲ್ಲ ನೀವು ಹೆಚ್ಚು ಪ್ರಯತ್ನ ಮಾಡಿದ್ರೆ ಮಾತಾಡೋದ್ರಿಂದ ಆಗತ್ತೆ. ಮಾತಾಡ್ಬೇಕು, ಅದ್ರ ಬಗ್ಗೆ ಹೋಗಿ ನೀವು ಮಾತಾಡ್ಬೇಕು. ಇನ್ನು ಕುಟುಂಬದ ಒಂದು ಸ್ಥಿತಿಗತಿಗಳು ನೋಡಿದಾಗ ಈ ವಾರ ಪರವಾಗಿಲ್ಲ, ಖರ್ಚುಗಳು ಬಂದೇ ಬರುತ್ತೆ, ಆದ್ರೆ ನಿಭಾಯಿಸ್ತಾ ಹೋಗ್ತೀರಾ ಹೇಗೋ. ನಿಮ್ಮ ರಾಶಿಯಲ್ಲಿ ಶುಕ್ರ ಇರೋದ್ರಿಂದ ಒಂದಿಷ್ಟು ವಸ್ತುಗಳನ್ನ ಖರೀದಿ ಮಾಡೋದಿರುತ್ತೆ, ಬಹಳ ಅವಶ್ಯಕತೆ ಇರುವಂತಹ ವಸ್ತುಗಳು, ಮನೆಗೆ ಬಹಳ ಮುಖ್ಯವಾಗಿ ಬೇಕಾದಂತ ವಸ್ತುಗಳು, ನಿಮ್ಗೆ ಸಹಾಯಕ್ಕೆ ಬೇಕಾಗಿರೋದು. ಈಗ ಕೆಲವು ವಸ್ತುಗಳು ಹಾಳಾಗ್ಬಿಟ್ಟಿರುತ್ತೆ, ಅದನ್ನ ರಿಪೇರಿ ಮಾಡಿಸ್ಬೇಕು,
ಅಥವಾ ಬೇರೆ ಹೊಸದ್ ತರಬೇಕು, ಈ ತರ ಒಂದಿಷ್ಟು ಖರ್ಚುಗಳು ಇರುತ್ತೆ ಈ ವಾರದಲ್ಲಿ. ಚತುರ್ಥಾಧಿಪತಿ ಮಂಗಳ ಗ್ರಹ ನಿಮಗೆ ದಶಮದಲ್ಲಿ ದಿಗ್ಬಲನಾಗಿ ಸ್ಥಿತನಾಗಿರ್ತಾನೆ. ಇವನು ಮಾತ್ರ ತುಂಬಾ ಶುಭ ಫಲ ಕೊಡ್ತಾ ಇದ್ದಾನೆ. ಚತುರ್ಥಾಧಿಪತಿಯು ದಶಮದಲ್ಲಿರೋದ್ರಿಂದ ಆಸ್ತಿ ವಿಚಾರವಾಗಿ, ಪಿತ್ರಾರ್ಜಿತ ಆಸ್ತಿ ವಿಚಾರವಾಗಿ ಏನಾದ್ರೂ ಸಮಸ್ಯೆ ಇದೆ, ಅಥವಾ ಸ್ವಯಾರ್ಜಿತವಾದ ಆಸ್ತಿ ವಿಚಾರದಲ್ಲಿ ಏನೋ ಸಮಸ್ಯೆ ಇದೆ, ಕೋರ್ಟ್ ಕೇಸ್ ಅಂದ್ಕೊಂಡು ಬಹಳ ಸಮಸ್ಯೆ ಇದೆ ಅಂತಿದ್ರೆ ಆ ತರದ ಸಮಸ್ಯೆಗಳಿಂದ ಹೊರಗಡೆ ಬರುವಂತಹ ಸಮಯ ಇದಾಗಿದೆ. ನೀವು ಅದಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನ ಮುಂದುವರಿಸಿ ಆ ವಿಚಾರದಲ್ಲಿ ಇದ್ದಂತಹ ಏನು ಸಮಸ್ಯೆಗಳು ನಿವಾರಣೆ ಆಗುವ ಸಾಧ್ಯತೆಗಳಿದೆ. ಹಾಗೆ ತಂದೆಯಿಂದ ಸಹಕಾರ ಅಥವಾ ಉತ್ತಮ ಸಲಹೆಯನ್ನ ನೀವು ಪಡಿತೀರಾ. ತೃತೀಯ ಭಾವಾಧಿಪತಿ ನಿಮ್ಮ ರಾಶಿಯಲ್ಲಿರೋದ್ರಿಂದ ಮಿತ್ರರಿಂದ ಸಹಕಾರ ಕೂಡ ನಿಮ್ಗೆ ಸಿಕ್ಕತ್ತೆ ಈ ವಾರದಲ್ಲಿ. ಇನ್ನು ಪಾಲುದಾರಿಕೆಯಲ್ಲಿ ಬಿಸ್ನೆಸ್ ಅನ್ನ ಮಾಡ್ತಕ್ಕಂಥವ್ರಿಗೆ ಅಷ್ಟಾಗಿ ಶುಭ ಫಲ ಇಲ್ಲ. ಆದ್ರೆ ಓನಾಗಿ ನೀವೇ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೆ ಪರವಾಗಿಲ್ಲ ತಕ್ಕ ಮಟ್ಟಿಗೆ. ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋಂಥವ್ರಿಗೆ ಕೆಲಸದಲ್ಲಿ ಸ್ವಲ್ಪ ಒತ್ತಡಗಳು ಇದ್ದೇ ಇರುತ್ತೆ. ವರ್ಕ್ ಪ್ರೆಷರು, ತುಂಬಾ ಕೆಲಸ ಕೊಟ್ಬಿಟ್ಟು ಜವಾಬ್ದಾರಿ ಕೊಟ್ಬಿಟ್ಟು ಮಾಡಿ ಅಂತಾರೆ. ನೋಡಿ ದಶಮದಲ್ಲಿ ಕುಜ ಇದ್ದಾನೆ, ಅದು ಶುಭ. ಯಾಕಂದ್ರೆ ನಿಮ್ಮಲ್ಲಿ ಕೊಟ್ಟಿರೋ ಕೆಲಸನ ಕರೆಕ್ಟ್ ಆಗಿ ಮಾಡ್ಲೇಬೇಕಪ್ಪ, ಇನ್ ಟೈಮಲ್ಲಿ ಮುಗಿಸ್ಬೇಕಪ್ಪ ಅನ್ನೋ ಒಂದು ಮನಸ್ಥಿತಿಯನ್ನ ಮಂಗಳ ಗ್ರಹ ಕೊಡ್ತಾನೆ. ಆದ್ರೆ ಈ ಮಂಗಳನ ಮೇಲೆ ಶನಿಯ ದೃಷ್ಟಿ ಇದೆ. ಈ ಶನಿ ದೃಷ್ಟಿ ಯಾವಾಗ ಮಂಗಳನ ಮೇಲೆ ಬೀಳುತ್ತೆ, ನೀವೆಷ್ಟು ಶ್ರಮ ಪಟ್ಟು ಕೆಲಸ ಮಾಡ್ತೀರೋ ಅಷ್ಟು ಅದ್ರ ಮೇಲೆ ಹೊರೆನೂ ಮತ್ತೆ 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 ಹಾಕ್ತಾ ಇರ್ತಾರೆ. ಶಕ್ತಿ ಮೀರಿ ಕೆಲಸ ಮಾಡಿದ್ರು ಅಷ್ಟೇ ಹೊರೆ. ಇದು ವರ್ಕ್ ಪ್ರೆಷರ್ಗೆ ಒಂದು, ವರ್ಕ್ ಪ್ರೆಷರ್ ಅಂದ್ರೇನೆ ಶನಿ ಕುಜ ಕಾಂಬಿನೇಷನ್. 10ನೇ ಮನೆಗೆ 6ನೇ ಮನೆಗೆ ಬಂತು ಅಂದ್ರೆ ಅವ್ರು ಎಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡ್ರು ವರ್ಕ್ ಪ್ರೆಷರ್ ತಪ್ಪಿದ್ದಲ್ಲ ಅವ್ರಿಗೆ. ಸಿಂಹ ರಾಶಿಯವ್ರಿಗಂತೂ ಕಟ್ಟಿಟ್ಟ ಬುದ್ಧಿ. ಯಾಕಂದ್ರೆ ಕೊಟ್ಟಿರೋ ಕೆಲಸನ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತೀರಾ ನೀವು, ಜವಾಬ್ದಾರಿನೂ ಹಂಗೆ ತಗೊಳ್ತೀರಾ, ಅದಕ್ಕೆ ಜಾಸ್ತಿ ಕೆಲಸ ನಿಮ್ಗೆ ಕೊಡ್ತಾ ಇರ್ತಾರೆ. ಈ ವಾರ ಕೂಡ ಸ್ವಲ್ಪ ತಲೆನೋವು ಇದ್ದೇ ಇರುತ್ತೆ ನಿಮ್ಗೆ. ಸರ್ಕಾರಿ ಉದ್ಯೋಗದಲ್ಲಿರೋರ್ಗೆ ತೊಂದರೆ ಅಂತೇನಿಲ್ಲ, ಕೆಲಸ ಸ್ವಲ್ಪ ಸ್ಲೋ ಆಗತ್ತೆ ಅಷ್ಟೇ, ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಇನ್ನು ವಿದ್ಯಾರ್ಥಿಗಳಿಗೆ ಸಾಧಾರಣ ಫಲ. ಬುಧ ನೋಡ್ತಾ ಇರೋದ್ರಿಂದ ಒಂಚೂರು ಓದೋದ್ರಲ್ಲಿ ತೊಂದರೆ ಇಲ್ಲ ಅಂತ ಹೇಳ್ಬೋದು ಅಷ್ಟೇ, ಒಳ್ಳೇದು ಅನ್ನೋದಕ್ಕಿಂತ ತೊಂದರೆ ಇಲ್ಲ. ಇನ್ನು ನೀವು ಪರಿಹಾರ ಏನ್ ಮಾಡ್ಕೋಬೇಕು ಅಂದ್ರೆ, ತಪ್ಪದೇ ಮಾಡ್ಕೋಬೇಕಾಗಿರೋ ಪರಿಹಾರ ಶನಿವಾರ ಎಳ್ಳು ದಾನ ಅಥವಾ ಎಳ್ಳೆಣ್ಣೆ ದಾನ. ಪ್ರತಿದಿನ ಬೆಳಗ್ಗೆ ಆದಿತ್ಯ ಹೃದಯ ಮಂತ್ರ ಪಠಣೆ ಮಾಡಬೇಕು. ಹಾಗೆ ಭಾನುವಾರ ಗೋಧಿ ದಾನವನ್ನ ಕೊಡ್ಬೇಕು. ಇದೆರಡು ಪರಿಹಾರವನ್ನ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ರಾಶ್ಯಾಧಿಪತಿಯಾದಂತಹ ಬುಧ ಗ್ರಹ ದಶಮ ಭಾವದಲ್ಲಿ ಸ್ಥಿತನಾಗಿದ್ದಾನೆ. ದಶಮ ಅಂದ್ರೆ ಕರ್ಮಸ್ಥಾನ. ಕರ್ಮ ಅಂದ್ರೇನು? ಕೆಲಸ. ಕೆಲಸ ಅಂತ ಬಂದಾಗ ಬರೀ ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಂತ ಕೆಲಸ ಅಷ್ಟೇ ಅಲ್ಲ. ಬರೀ ವೃತ್ತಿಗೆ ಸಂಬಂಧಪಟ್ಟಂತ ಕೆಲಸ ಅಂದ್ರೆ ನೀವು 6ನೇ ಮನೆ ನೋಡ್ಬೇಕು. ದಶಮ ಅನ್ನೋದು ಓವರ್ ಆಲ್ ಕೆಲಸ, ನಿಮ್ಮ ಕರ್ತವ್ಯಗಳು ಕೂಡ ಇಲ್ಲಿ ಸೇರ್ಕೊಳುತ್ತೆ. ಹಾಗೆ ಒಂದಷ್ಟು ಪ್ರಮುಖ ಕರ್ತವ್ಯಗಳು, ಒಂದಿಷ್ಟು ಕೆಲಸಗಳನ್ನ ಮಾಡ್ಬೇಕಿತ್ತು, ಒಂದಿಷ್ಟು ಜವಾಬ್ದಾರಿಗಳನ್ನ ನಿಭಾಯಿಸ್ಬೇಕಿತ್ತು, ಅದೆಲ್ಲವನ್ನ ಮಾಡ್ತೀರ, ಬಹುಪಾಲು ಮಾಡ್ತೀರ. ಎಲ್ಲವನ್ನ ಅನ್ನೋದಕ್ಕಿಂತ ಒಂದಷ್ಟು ಕೆಲಸಗಳನ್ನ ಇದೊಂದಾಯ್ತು ಅನ್ನೋ ತರದಲ್ಲಿ ಸಮಾಧಾನ ಇರುತ್ತೆ. ರಾಷ್ಟ್ರಾಧಿಪತಿಯು ದಶಮದಲ್ಲಿರೋದ್ರಿಂದ ಕೆಲಸದ ಕಡೆಗೆ ಜಾಸ್ತಿ ಗಮನ ಇರುತ್ತೆ ನಿಮ್ದು. ಹಣಕಾಸಿನ ವಿಷಯದಲ್ಲಿ ದುಡ್ಡು ನಿಮ್ಮ ಹತ್ರ ನಿಲ್ಲಲ್ಲ. ಏನಕ್ಕೆ ನಿಲ್ಲಲ್ಲ ಅಂದ್ರೆ ನೋಡಿ, 12ನೇ ಮನೇಲಿ ಶುಕ್ರ ಇದ್ದಾನೆ, ದುಡ್ಡು ಖರ್ಚಾಗುತ್ತೆ, ಆದರೆ ವ್ಯರ್ಥ ಖರ್ಚುಗಳಲ್ಲ. ಏನಕ್ಕೆ ಅಂದ್ರೆ 12ನೇ ಮನೇಲಿ ಶುಕ್ರ ಇದ್ರು ಕೂಡ ಲಾಭದಲ್ಲಿ ಗುರು ಇದ್ದಾನೆ. ಧನಾಧಿಪತಿ ಶುಕ್ರ ಆದ್ರೆ ಗುರು ಧನಕ್ಕೆ ಕಾರಕ ಗ್ರಹ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಕೆಲವರು ಅವ್ರ ಹತ್ರ ಇರೋ ಹಣನ ಕೊಟ್ಬಿಟ್ಟು ಒಡವೆ ತಗೊಂಡ್ ಬರ್ತಾರೆ. ಅದು ನಷ್ಟ ಎಲ್ಲಾಗತ್ತೆ, ಲಾಸ್ ಎಲ್ಲಾಗತ್ತೆ, ಅದು ಲಾಭನೇ ತಾನೆ. ಅಥವಾ ಅವ್ರ ಹತ್ರ ಇರೋ ಹಣನ ಇನ್ವೆಸ್ಟ್ ಮಾಡಿ ಪ್ರಾಪರ್ಟಿ ತಗೋತಾರೆ. ಆ ತರ ಭವಿಷ್ಯಕ್ಕೆ ನಿಮಗೆ ಬಹಳ ಅನುಕೂಲವಾಗುವಂತದ್ದೇನಕ್ಕೋ ಹಣವನ್ನ ಇನ್ವೆಸ್ಟ್ ಮಾಡ್ತೀರಾ. ಹಾಗಾಗಿ ಕೈಯಲ್ಲಿ ಹಣ ಇರಲ್ಲ. ಎಲ್ಲ ದುಡ್ಡು ನಾನು ಅದಕ್ಕೆ ಹಾಕ್ಬಿಟ್ಟೆ, ಮೊನ್ನೆ ಅಷ್ಟೇ ಒಡವೆ ತಗೊಂಡ್ಬಂದ್ಬಿಟ್ಟೆ, ಅಥವಾ ಮೊನ್ನೆ ಅಷ್ಟೇ ಸೈಟ್ ತಗೊಂಡ್ಬಿಟ್ವಿ, ಕೈಯಲ್ಲಿ ದುಡ್ಡಿಲ್ಲ ಅನ್ನೋ ತರ ಇರುತ್ತೆ. ಬಟ್ ಆ ಒಂದು ಸ್ಥಿರಾಸ್ತಿಯನ್ನ ತಗೊಂಡಿದ್ದಕ್ಕೆ ಅಥವಾ ಯಾವುದೋ ಒಂದು ಒಳ್ಳೆದಕ್ಕೆ ಇನ್ವೆಸ್ಟ್ ಮಾಡಿದ್ದ ಒಂದು ತೃಪ್ತಿ ನಿಮ್ಗಿರುತ್ತೆ, ಕನ್ಯಾ ರಾಶಿಯವ್ರಿಗಿರುತ್ತೆ. ಮಾತಿನಿಂದ ಸ್ವಲ್ಪ ಸಮಸ್ಯೆಗಳಾಗುತ್ತೆ. ಅಂದ್ರೆ ಅನವಶ್ಯಕವಾದ ಮಾತು, ಮತ್ತೆ ನಿಮ್ಮ ಮಾತಿಗೆ ಬೆಲೆ ಇಲ್ಲದ ಜಾಗದಲ್ಲಿ ನೀವು ಆಡುವ ಮಾತು ನಿಮಗೆ ತುಂಬಾ ಮನಸ್ಸಿಗೆ ಬೇಸರವನ್ನ ಉಂಟು ಮಾಡುತ್ತೆ. ಸ್ವಲ್ಪ ಕೋಪ ಕೂಡ ಬರುತ್ತೆ, ಸ್ವಲ್ಪ
ಸಿಟ್ಟು ಮಾಡ್ಕೊಂಡು ಜಗಳ ಮಾಡ್ಕೊಳ್ಳೋದು ಈ ತರ ಕೂಡ ಆಗುತ್ತೆ. ಆದಷ್ಟು ನಿಮ್ಮ ಮಾತಿಗೆ ಎಲ್ಲಿ ಬೆಲೆ ಇಲ್ಲ ಅಲ್ಲಿ ಮೌನವಾಗಿರೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಕನ್ಯಾ ರಾಶಿಯವರು. ನೀವೇನೋ ಅವ್ರಿಗೆ ಒಳ್ಳೆ ಉದ್ದೇಶಕ್ಕೇನೋ ಹೇಳಕ್ ಹೋಗ್ತೀರಾ, ಬಟ್ ಅವ್ರು ಅದನ್ನ ಕೇಳಲ್ಲ, ವಾಪಸ್ ನೀವೇ ಕೆಟ್ಟವರಾಗ್ಬಿಡ್ತೀರಾ. ಹಂಗಾಗಿ ಸ್ವಲ್ಪ ಈ ವಿಚಾರದಲ್ಲಿ ಹುಷಾರಾಗಿರಿ. ತೃತೀಯ ಭಾವಾಧಿಪತಿ ಭಾಗ್ಯದಲ್ಲಿದ್ದಾನೆ. ಸಹೋದರ ಸಹೋದರಿಯ ಜೊತೆ ವಿಶೇಷವಾದಂತಹ ಮಾತುಕತೆಗಳು, ಕೆಲವೊಂದು ವಿಚಾರದ ಬಗ್ಗೆ ತುಂಬಾ ಹೇಳ್ಕೊಳ್ಳುವಂಥದ್ದು, ಮನಸ್ಸಿಗೆ ಸಂತೋಷ. ಮಿತ್ರರನ್ನ ಭೇಟಿ ಮಾಡುವಂಥದ್ದು, ಮಿತ್ರರೊಟ್ಟಿಗೆ ಪ್ರಯಾಣ ಬಹಳ ಸಂತೋಷ ಕೊಡುತ್ತೆ ನಿಮ್ಗೆ ಪ್ರಯಾಣ. ಪ್ರಯಾಣದಿಂದ ಬಹಳಷ್ಟು ಅನುಕೂಲ ಕೂಡ ಆಗುತ್ತೆ. ದೇವಸ್ಥಾನಗಳು, ಹತ್ತಿರದ ದೇವಾಲಯಗಳಿಗೆ ಹೋಗುವಂಥದ್ದು, ಧಾರ್ಮಿಕ ಕ್ರಿಯೆಗಳಲ್ಲಿ ಬಹಳಷ್ಟು ಆಸಕ್ತಿ ಬರುತ್ತೆ. ಚತುರ್ಥಾಧಿಪತಿ ಸಪ್ತಮಾಧಿಪತಿ ಲಾಭದಲ್ಲಿದ್ದಾನೆ. ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಈ ವಾರದಲ್ಲಿ ಲಾಭ ತುಂಬಾ ಚೆನ್ನಾಗಿದೆ. ಪಾಲುದಾರಿಕೆಯಲ್ಲಿ ಬಿಸ್ನೆಸ್ ಮಾಡೋರ್ಗೂ ಅಷ್ಟೇ ಬಹುತೇಕ ಅಭಿವೃದ್ಧಿನೇ, ಯಾಕಂದ್ರೆ ಸಪ್ತಮಾಧಿಪತಿ ಇನ್ನೂ ಪ್ರಬಲನಾಗಿದ್ದಾನೆ, ಹಾಗಾಗಿ ಬಹಳ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ಸಪ್ತಮದಲ್ಲಿ ಶನಿ ದಿಗ್ಬಲನಾಗಿರೋದ್ರಿಂದ ಕೆಲಸದ ಕಡೆ ತುಂಬಾ ಜವಾಬ್ದಾರಿಯಿಂದ ನೀವು ಕೆಲಸವನ್ನ ನಿರ್ವಹಿಸೋದ್ರ ಮೂಲಕ ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ನಿಮ್ಗೆ ಒಳ್ಳೆ ಹೆಸರು ಬರುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ, ಅದು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಕೆಲವ್ರು ಎಷ್ಟು ಕೆಲಸ ಮಾಡಿದ್ರು ಪಾಪ ಎಲೆ ಮರೆ ಕಾಯ್ತಾರೆ ಇರ್ತಾರೆ, ಅವ್ರಿಗೆ ಏನು ಹೆಸರೇ ಬರೋದಿಲ್ಲ, ಕೆಲಸ ಮಾತ್ರ ಮಾಡ್ತಾನೆ ಇರ್ತಾರೆ, ಕತ್ತೆ ದುಡಿಮೆ ಅನ್ನೋ ತರದಲ್ಲಿ. ಬಟ್ ನಿಮ್ಗೆ ಒಳ್ಳೆ ಹೆಸರು ಬರುತ್ತೆ. ಓಕೆ, ನೆಕ್ಸ್ಟ್ ನಿಮಗೆ ದಶಮಾಧಿಪತಿ ಶುಕ್ರ ಗ್ರಹಣೆ ಆಗಿದ್ದಾನೆ, 12ನೇ ಮನೇಲಿ ಇದ್ದಾನೆ. ಉದ್ಯೋಗದ ನಿಮಿತ್ತ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋರ್ಗೆ ಅವಕಾಶ ಸಿಗುವ ಸಾಧ್ಯತೆಗಳಿದೆ, ಯಾಕಂದ್ರೆ 12ನೇ ಮನೆ ಅಂದ್ರೆ ವಿದೇಶ. ಕೇತು ಗ್ರಹ ಅಂದ್ರೆ ಬದಲಾವಣೆ, ಸ್ಥಳ ಬದಲಾವಣೆ, ಉದ್ಯೋಗದ ನಿಮಿತ್ತವೋ ಅಥವಾ ಹೈಯರ್ ಎಜುಕೇಶನ್. ಭಾಗ್ಯಾಧಿಪತಿ ನಿಮ್ಗೆ ಶುಕ್ರ, ಭಾಗ್ಯಾಧಿಪತಿ ಆಗಿರೋದ್ರಿಂದ ಹೆಚ್ಚಿನ ವಿದ್ಯಾಭ್ಯಾಸ. 9ನೇ ಮನೆ ಅನ್ನೋದು ಉನ್ನತ ವ್ಯಾಸಂಗವನ್ನ ತೋರಿಸುತ್ತೆ, ಆದ್ರೆ 12ನೇ ಮನೆ ವಿದೇಶ ತೋರಿಸುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಉದ್ಯೋಗಕ್ಕೋಸ್ಕರನು ವಿದೇಶಕ್ಕೆ ಹೋಗೋರು ಇರ್ತಾರೆ, ಹಾಗಾಗಿ ವಿದೇಶಕ್ಕೆ ಹೋಗುವಂತಹ ಒಂದು ಅವಕಾಶಗಳು ಸಿಗುವಂಥದ್ದು. ಹೀಗೆ ಬಹಳಷ್ಟು ಶುಭ ಫಲವೇ ಇದೆ, ಏನೋ ತೊಂದರೆಗಳಂತೇನಿಲ್ಲ, ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಕನ್ಯಾ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಸೂರ್ಯ ಆಗಿರಬಹುದು, ಗುರು ಆಗಿರಬಹುದು, ಬುಧ ಆಗಿರಬಹುದು, ಎಲ್ಲ ಗ್ರಹಗಳು ಶುಭ ಫಲವನ್ನೇ ಕೊಡ್ತಾ ಇದ್ದಾರೆ. ಜೊತೆಗೆ ರಾಹು ಕೂಡ, 6ನೇ ಮನೆಯ ರಾಹು ಶತ್ರು ನಿಗ್ರಹ, ಶತ್ರುಗಳಿಂದ ಬಾಧೆ ಕಮ್ಮಿ ಆಗತ್ತೆ. ಸೊ ಇದೆಲ್ಲ ಇರೋದ್ರಿಂದ ಕನ್ಯಾ ರಾಶಿಯವರಿಗೆ ಈ ವಾರ ಬಹಳ ಶುಭದಾಯಕವಾದಂತಹ ವಾರ ಅಂತ ಹೇಳ್ಬೋದು. ಪರಿಹಾರ ಮಾಡೋದೇ ಆದ್ರೆ ಶುಕ್ರನಿಗೆ ಪರಿಹಾರ ಮಾಡ್ಕೊಳ್ಳಿ. ಏನಪ್ಪಾ ಅಂದ್ರೆ ಪ್ರತಿದಿನ ಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಳ್ಳಿ, ಯಾಕಂದ್ರೆ 12ನೇ ಮನೆ ಅನ್ನೋದು ವ್ಯಯವನ್ನ ತೋರಿಸುತ್ತೆ. ಉಪಯೋಗಕ್ಕೆ ಬರುವಂತಹ ಕೆಲಸಗಳಿಗೆ ಒಂದಿಷ್ಟು ಖರ್ಚುಗಳನ್ನ ಮಾಡೋದ್ರ ಜೊತೆಗೆ ಕೆಲವೊಂದು ವ್ಯರ್ಥ ಖರ್ಚುಗಳು ಕೂಡ ಆಗಬಹುದು. ಅದಕ್ಕೋಸ್ಕರ ಲಕ್ಷ್ಮಿ ಅಷ್ಟೋತ್ತರವನ್ನ ಪ್ರತಿದಿನ ಹೇಳ್ಕೊಳ್ಳಿ, ಉಳಿದಂತೆ ಎಲ್ಲ ಚೆನ್ನಾಗಿದೆ. ತುಲಾ ರಾಶಿ, ತುಲಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯು ಲಾಭದಲ್ಲಿ ಕುತ್ಕೊಂಡಿದ್ದಾನೆ, ಆದ್ರೆ ಕೇತುವಿನ ಜೊತೆಯಲ್ಲಿ ಕುತ್ಕೊಂಡಿದ್ದಾನೆ. ಕೇತು ಅಂತ ಬಂದಾಗ ಒಂದ್ ರೀತಿ ಅಸಮಾಧಾನ, ಮನಸ್ಸಿಗೆ ಬೇಸರ, ಯಾವುದರ ಮೇಲೂ ಆಸಕ್ತಿ ಇಲ್ಲದೆ ಇರುವಿಕೆಯನ್ನ ತೋರಿಸುತ್ತೆ. ಕೆಲಸ ಇದೆ ಬಟ್ ಮಾಡೋದಕ್ ಮನ್ಸಿಲ್ಲ, ಓದ್ಬೇಕು ಓದೋದಕ್ ಮನ್ಸಿಲ್ಲ, ಪ್ರಯಾಣ ಮಾಡೋದಿದೆ ಬಟ್ ಹೋಗಕ್ ಮನ್ಸಿಲ್ಲ. ಹೀಗೆ ಯಾವುದೇ ಒಂದು ಕೆಲಸ ಮಾಡ್ಬೇಕು ಅನ್ಕೊಂಡ್ರು ಆ ಒಂದು ಕೆಲಸ ಮಾಡೋದಕ್ ಮನ್ಸಿರಲ್ಲ, ಇಲ್ಲ ತುಂಬಾ ಮನ್ಸಿಟ್ಟು ನಾನು ಮಾಡ್ಲೇಬೇಕು ಅಂತ ಒಂಥರ ಹಠ ತೊಟ್ಟು ಮಾಡಕ್ ಶುರು ಮಾಡ್ತೀರಾ ಅನ್ಕೊಳ್ಳಿ, ಸಡನ್ ಆಗಿ ವಿಘ್ನಗಳು ಬರುತ್ತೆ. ಕೇತು ಅಂದ್ರೇನೆ ವಿಘ್ನಗಳು, ಅದಕ್ಕೆ ಕೇತುವಿನ ಅಧಿದೇವತೆ ಗಣಪತಿ. ಯಾರು ಗಣಪತಿಯನ್ನ ಆರಾಧನೆ ಮಾಡ್ತಾರೋ ಅವರ ಜಾತಕದಲ್ಲಿ ಕೇತು ಗ್ರಹ ಎಷ್ಟೇ ಅಶುಭದಾಯಕನಾಗಿದ್ರು ಕೂಡ ಅಶುಭ ಫಲ ಕೊಡೋದಿಲ್ಲ. ಈಗ ನೀವು ಮಾಡ್ಬೇಕಾಗಿರೋದು ಗಣಪತಿ ಆರಾಧನೆನೆ, ಯಾಕಂದ್ರೆ ಮನಸ್ಸಂತೋಷ ಇರೋದಿಲ್ಲ, ಕೆಲಸದ ಕಡೆ ಗಮನ ಇರೋದಿಲ್ಲ, ಬಟ್ ಬೇರೆ ಏನೂ ತೊಂದರೆ ಇಲ್ಲ. ಪ್ರಾಬ್ಲಮ್ ಇರೋದು ನಿಮ್ಮ ಮನಸ್ಥಿತಿ, ಅಷ್ಟು ಬಿಟ್ರೆ ಏನಿಲ್ಲ. ಅದಕ್ಕೆ ಲಕ್ಷ್ಮಿ ಅಷ್ಟೋತ್ತರ, ಗಣಪತಿ ಅಷ್ಟೋತ್ತರ ಪ್ರತಿದಿನ ಹೇಳ್ಕೊಳ್ಳಿ. ಇನ್ನು ಕೆಲಸ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಚೆನ್ನಾಗಿದೆ, ಅಂದ್ರೆ ಲಾಸ್ ಅಂತೆಲ್ಲ ಏನಿಲ್ಲ. ನೀವೇ ಕೆಲ್ಸನ ಮುಂದೂಡ್ತೀರಾ, ಇಲ್ಲ ಸ್ವಲ್ಪ ಕೆಲಸ ಮುಗಿಸಿ ಆಮೇಲೆ ಬೇಡ ಅಂತ ಬಿಟ್ಬಿಡ್ತೀರಾ, ಅರ್ಧಕ್ಕೆ ನಿಲ್ಲಿಸ್ರೆ ಬಿಟ್ರೆ ಬೇರೆ ಏನು ತೊಂದರೆಗಳು ಬರಲ್ಲ, ಆಯ್ತಾ. ಆದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಅಷ್ಟು ಚೆನ್ನಾಗಿಲ್ಲ. ನಿಮ್ಮ ಪಾರ್ಟ್ನರ್ ಅಧಿಪತಿ ಕುಜಗ್ರಹ ಅಷ್ಟಮದಲ್ಲಿದ್ದಾನೆ. ನಿಮ್ಮ ಒಂದು ಪಾಲುದಾರರು ನಡ್ಕೊಳ್ಳೋ ರೀತಿ, ಕೆಲಸದಲ್ಲಿ ತೋರಿಸ್ತಾ ಇರುವಂತಹ ಅಸಡ್ಡೆ ಅಥವಾ ಅವರ ಮಾತು ನಿಮ್ಗೆ ಎಲ್ಲೋ ಒಂದ್ ಕಡೆ ಬೇಜಾರಾಗಬಹುದು. ನಿಮಗೂ ಅವ್ರಿಗೂ ಜಗಳ ಕೂಡ, ಮನಸ್ತಾಪ ಕೂಡ ಆಗಬಹುದು. ನೀವು ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಒಳ್ಳೇದು.
ಯಾವಾಗಾದ್ರೂ ಒಂದ್ಸಲ ಜಗಳ ಆಗಿದ ತಕ್ಷಣ ಬಿಸ್ನೆಸ್ನ ಸ್ಟಾಪ್ ಮಾಡ್ಬಿಡೋಣ ಅಂತೆಲ್ಲ ಯೋಚನೆ ಮಾಡ್ತಾರೆ. ಬೇಕಾದಷ್ಟು ಬಂಡವಾಳಗಳನ್ನ ಹಾಕೊಂಡಿರ್ತೀರಾ. ಆತರ ಆತುರದ ತೀರ್ಮಾನಗಳನ್ನ ತಗೋಬೇಡಿ ತುಲಾರಾಶಿಯವರು. ಇನ್ನು ಹಣಕಾಸಿನ ವಿಚಾರದಲ್ಲಿ ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಯಾಕೆಂದ್ರೆ ಭಾಗ್ಯದಲ್ಲಿ ಬುಧ ಇದ್ದಾನೆ, ಧನಾಧಿಪತಿ ಅಷ್ಟಮದಲ್ಲಿದ್ರು ಕೂಡ ಧನಸ್ಥಾನವನ್ನ ನೋಡ್ತಾ ಇದ್ದಾನೆ. ಹಣಕಾಸಿನ ವಿಷಯದಲ್ಲಿ ಪರವಾಗಿಲ್ಲ, ಆದ್ರೆ ಬೇರೆಯವರಿಗೆ ಹಣವನ್ನ ಕೊಟ್ಟರೆ ವಾಪಸ್ ಬರೋದಿಲ್ಲ. ಬೇರೆಯವರಿಂದ ಸ್ವಲ್ಪ ನಿಂದನೆಗಳನ್ನ, ಟೀಕೆಗಳನ್ನ ಕೇಳಬೇಕಾದಂತ ಪರಿಸ್ಥಿತಿ ಬರುತ್ತೆ ಈ ವಾರದಲ್ಲಿ. ನಿಮ್ಮ ಬಗ್ಗೆ ಏನೋ ಒಂದು ಅಪಪ್ರಚಾರ ಮಾಡ್ತಾ ಇದ್ದಾರೆ, ಇಲ್ಲ ಸಲ್ಲದ ವಿಚಾರವನ್ನ ಹೇಳ್ತಾ ಇದ್ದಾರೆ, ಈ ತರದ್ದೇನೋ ಬರುತ್ತೆ. ಇದರಿಂದ ಕೋಪ, ಸಿಟ್ಟು, ಕೆಲವರ ಮೇಲೆ ತುಂಬಾ ಬೇಜಾರು, ಇವರ ಫ್ರೆಂಡ್ಶಿಪ್ಪೇ ಬೇಡ, ಇವ್ರ ಸಂಬಂಧನೇ ಬೇಡ ಅನ್ನೋಷ್ಟು ವೈರಾಗ್ಯ ಉಂಟಾಗುವಂಥದ್ದು, ಈ ತರದ್ದೆಲ್ಲ ಬರುತ್ತೆ. ಬಟ್ ಇದೆಲ್ಲ ಏನ್ ಗೊತ್ತಾ, ಇದನ್ನ ಪ್ರಾರಬ್ಧ ಅಂತ ಕರಿಬಹುದು. ಕೆಲವರು ನಿಮ್ಮ ಬಗ್ಗೆ ಈ ತರ ಏನೋ ಹೇಳ್ಕೊಂಡ್ ಬರ್ತಾರೆ ಅಂದ್ರೆ ನೀವಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು, ನಿಮ್ ಕಡೆಯಿಂದನೇ ಮಿಸ್ಟೇಕ್ ಆಗಿದೆ. ಅಪಾತ್ರರನ್ನ, ನಿಮ್ಗೆ ಸೆಟ್ ಆಗದೆ ಇರೋರನ್ನ ನೀವು ತುಂಬಾ ನಂಬಿ ಎಲ್ಲವನ್ನ ಹೇಳ್ಕೊಳ್ಳುವಂಥದ್ದು ಇದು. ಇದರಿಂದ ಒಂದು ಪಾಠ ಕಲಿಬೇಕು. ಆದಷ್ಟು ನೀವು ನೀವಾಗೇ ಇರ್ಬೇಕು. ನಿಮ್ಮ ವಿಚಾರಗಳನ್ನ ಬೇರೆಯವರಿಗೆ ಬಿಟ್ಕೊಡುವಂಥದ್ದು, ತುಂಬಾ ಕ್ಲೋಸ್ ಆಗುವಂಥದ್ದು, ಇದೆಲ್ಲ ಬೇಡ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಅಷ್ಟು ಬಿಟ್ರೆ ನೀವು ಇದರಿಂದ ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ಏನೋ ಒಂದು ಪಾಠ ಕಲ್ತಿದ್ದೀನಿ ಅಂತ ಅನ್ಕೊಳ್ಳಿ. ತೃತೀಯ ಭಾವಾಧಿಪತಿ ಮತ್ತು ಷಷ್ಠ ಭಾವಾಧಿಪತಿ ಗುರುಗ್ರಹ ದಶಮದಲ್ಲಿ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಉದ್ಯೋಗದಲ್ಲಿರೋರಿಗೆ ಬಹಳ ಚೆನ್ನಾಗಿದೆ. ಪ್ರೈವೇಟ್ ಜಾಬ್ ಅಲ್ಲಿ ಇರೋರಿಗೆ, ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ತುಂಬಾನೇ ಶುಭ ಫಲ. ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಗೆ ತುಂಬಾನೇ ವಿಶೇಷ ಸ್ಥಾನಮಾನ ಸಿಗುತ್ತೆ. ಪ್ರಮೋಷನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ ಖಂಡಿತ ನಿಮ್ಮ ಪ್ರಯತ್ನ ಮುಂದುವರಿಸಿ, ಪ್ರಮೋಷನ್ ಸಿಗುವ ಸಾಧ್ಯತೆಗಳಿದೆ. ಸ್ವಲ್ಪ ದೃಷ್ಟಿನೂ ಆಗುತ್ತೆ, ಯಾಕಂದ್ರೆ ದಶಮದಲ್ಲಿ ಗುರು ರವಿ ಇರೋದ್ರಿಂದ ನಿಮ್ಗೆ ವಿಶೇಷ ಗೌರವ ಎಲ್ಲ ಸಿಕ್ಬಿಡ್ತು ಅಂದ್ರೆ, ಪ್ರಮೋಷನ್ ಸಿಕ್ಬಿಡ್ತು ಅಂದ್ರೆ ಶುರು ಆಗ್ಬಿಡ್ತಾರೆ ನಿಮ್ಮನ್ ಕಂಡ್ರೆ ಹೊಟ್ಟೆ ಕಿಚ್ಕೊಡೋರು. ಇದೆಲ್ಲ ಸ್ವಲ್ಪ ಆಗುತ್ತೆ, ಶತ್ರುಗಳ ಕಾಟ ಸ್ವಲ್ಪ ಜಾಸ್ತಿ ಆಗುತ್ತೆ. ಆದ್ರೆ ಶನಿ 6ನೇ ಮನೇಲಿ ಇರೋದ್ರಿಂದ ನಿಮ್ಗೆ ಏನು ತೊಂದರೆ ಮಾಡಕ್ ಆಗಲ್ಲ ಯಾರುನು. ಹೊಟ್ಟೆ ಕಿಚ್ ಪಡ್ಬೋದು, ಇನ್ನೇನೋ ಅದೇ ಗಾಸಿಪ್ ಮಾಡೋದು ಈ ತರದ್ದು. ಬಟ್ ಪ್ರಾಕ್ಟಿಕಲಿ ನಿಮ್ಗೆ ಯಾರಿಂದೂ ಏನು ಪ್ರಾಬ್ಲಮ್ ಆಗಲ್ಲ. ಶನಿ ಶತ್ರು ಸ್ಥಾನದಲ್ಲಿ ಕುಳಿತುಕೊಂಡು ಶತ್ರುಗಳನ್ನ ನಿಗ್ರಹಿಸ್ತಾನೆ. ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ಚೆನ್ನಾಗಿದೆ, ಎಲ್ಲಾ ರೀತಿಯಲ್ಲೂ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೂ ಕೂಡ ಶುಭ ಫಲವನ್ನ ಪಡೆಯುವಂತಹ ಸಮಯ. ಹಾಗಾಗಿ ತುಲಾ ರಾಶಿಯವರಿಗೆ ಈ ವಾರ ತುಂಬಾ ಚೆನ್ನಾಗಿದೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ರಾಶ್ಯಾಧಿಪತಿ 7ನೇ ಮನೇಲಿ ಇದ್ದಾನೆ. ಶುಭ ಫಲ. ಯಾಕಂದ್ರೆ 7ನೇ ಮನೆ ಅನ್ನೋದು ಕೇಂದ್ರ ಸ್ಥಾನ. ಕೇಂದ್ರಾಧಿಪತಿ ಕೇಂದ್ರದಲ್ಲಿದ್ದಾಗ ಬಹಳ ಶುಭ ಫಲ ಕೊಡ್ತಾನೆ ಮಂಗಳ ಗ್ರಹ. ನಿಮ್ಮ ರಾಶಿಯನ್ನ ನೋಡ್ತಾ ಇರೋದ್ರಿಂದ ನಿಮ್ಮ ಕೆಲಸದ ಕಡೆಗೆ ಜಾಸ್ತಿ ಗಮನ ಇರುತ್ತೆ. ಕೆಲವು ವಿಶೇಷ ಜವಾಬ್ದಾರಿಗಳನ್ನ ತಗೊಳ್ತೀರಾ. ಅದರಲ್ಲೂ ಸ್ವಂತ ಉದ್ಯೋಗವನ್ನ ಮಾಡುವಂಥವ್ರು ನಿಮ್ಮ ಬಿಸ್ನೆಸ್ ಅಲ್ಲಿ ಈ ಮಟ್ಟಕ್ಕೆ ನಾನು ಆಗ್ಬೇಕು, ಹಿಂಗೆ ನಾನು ಯೋಜನೆಗಳನ್ನ ರೂಪಿಸ್ಕೋಬೇಕು, ಇಷ್ಟು ಟೈಮ್ ಒಳಗಡೆ ಇಷ್ಟು ಕೆಲಸ ಮುಗಿಬೇಕು ಅಂತ ಒಂದಿಷ್ಟೆಲ್ಲ ರೆಡಿ ಮಾಡ್ಕೊಳ್ತೀರಾ, ತಯಾರಿ ಮಾಡ್ಕೊಳ್ತೀರಾ. ಬಟ್ ಅದ್ರ ಪ್ರಕಾರನೇ ಎಲ್ಲ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ಆರೋಗ್ಯದಲ್ಲಿ ಇದ್ದಂತಹ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ. ಯಾರ್ಯಾರಿಗೆಲ್ಲ ವೃಶ್ಚಿಕ ರಾಶಿಯವರಿಗೆ ಅನಾರೋಗ್ಯ ಸಮಸ್ಯೆಗಳು ಕಾಡ್ತಾ ಇತ್ತು, ಅದು ಸ್ವಲ್ಪ ಕಮ್ಮಿ ಆಗುತ್ತೆ. ಸಪ್ತಮದಲ್ಲಿರುವಂತಹ ಕುಜನಿಂದಾಗಿ ಬಿಸ್ನೆಸ್ ಅಲ್ಲಿ ತುಂಬಾ ಅನುಕೂಲ ಆಗುತ್ತೆ. ಅಂದ್ರೆ ನಿಮ್ಮ ಒಂದು ಸ್ವಂತ ಉದ್ಯೋಗದಲ್ಲಿ ತುಂಬಾ ಲಾಭ ಇದೆ. ಹಾಗೆ ಪಾಲುದಾರಿಕೆಯಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರ್ಗೂ ಅಷ್ಟೇ ತುಂಬಾ ಲಾಭ ಇದೆ. ಯಾಕಂದ್ರೆ ಸಪ್ತಮಾಧಿಪತಿ ಶುಕ್ರ ದಶಮದಲ್ಲಿದ್ದಾನಲ್ವಾ, ಅವ್ರ ಕಡೆಯಿಂದನೂ ಕೂಡ ಸರಿಯಾದ ರೀತಿಯಲ್ಲಿ ಪ್ರಯತ್ನ ಪೂರ್ವಕವಾದ ಕೆಲಸಗಳಿರುತ್ತೆ. ಹಾಗಾಗಿ ಇನ್ನು ಅಷ್ಟಮದಲ್ಲಿ ಬುಧ ಇದ್ದಾನೆ. ಸ್ವಲ್ಪ ಬೇಡವಾದ ಆಲೋಚನೆಗಳು ಬರ್ತಾ ಇರುತ್ತೆ. ಭವಿಷ್ಯದ ಬಗ್ಗೆ ಭಯ, ಮತ್ತೆ ನಿಮ್ಗೇನೋ ಆಗ್ಬಿಡುತ್ತೆ ಅನ್ನೋ ಆತಂಕ. ಭಯಸ್ಥಾನ ಅಂತಾನೆ ಕರೀತಾರೆ ಅಷ್ಟಮ ಭಾವನ. ಈ ಅಷ್ಟಮಾಧಿಪತಿ ಅಷ್ಟಮದಲ್ಲಿದ್ದಾನೆ. ಬುಧ ಅಂದ್ರನೆ ಆಲೋಚನೆಗಳು, ಯೋಚನೆಗಳು, ಏನೇನೋ ನೆಗೆಟಿವ್ ಯೋಚನೆ ಮಾಡೋದು. ಬಟ್ ಇದು ತಾತ್ಕಾಲಿಕವಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ ಅನ್ಸುತ್ತೆ. ನೋಡಿ, ಈಗ ಈ ವಾರ ಅಂತ ತಗೊಂಡ್ರೆ ಬುಧವಾರ ನಿಮ್ಗೆ ಆತರ ಇರುತ್ತೆ. ಬುಧವಾರ ದಿನಾನೇ ಏನೋ ಒಂಥರ ಭಯ, ಏನೋ ಒಂದು ಆತಂಕ, ಭವಿಷ್ಯದಲ್ಲಿ ಸಮಸ್ಯೆ ಬಂದ್ಬಿಟ್ರೆ, ಫೈನಾನ್ಷಿಯಲಿ ಪ್ರಾಬ್ಲಮ್ ಬಂದ್ಬಿಟ್ರೆ, ನಂಗೆ ಏನೋ ತೊಂದರೆ ಆಗ್ಬಿಟ್ರೆ ಅಷ್ಟೇ ಮನಸ್ಸಿಗೆ ಅನ್ಸುತ್ತೆ. ಪ್ರಾಕ್ಟಿಕಲಿ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಈ ಭಯ ಅನ್ನೋದಿದೆಯಲ್ಲ, ಇದು ಮನುಷ್ಯನ ಒಂಥರ ಹಿಂಡುತ್ತೆ. ಹಾಗಾಗಿ ಆತಂಕ, ಭಯ ಏನು ಬೇಡ, ಎಲ್ಲ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. ಪಂಚಮದಲ್ಲಿ ಶನಿ ಇರೋದ್ರಿಂದ ಮಕ್ಕಳ ಬಗ್ಗೆ ಸ್ವಲ್ಪ ಟೆನ್ಷನ್, ಚಿಂತೆ ಇದೆಲ್ಲ ಇರುತ್ತೆ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಪಂಚಮದ ಶನಿ ಒಂದಿಷ್ಟು ಸೋಮಾರಿತನ ಇತ್ಯಾದಿಗಳನ್ನೆಲ್ಲ ಕೊಟ್ಟಿರ್ತಾನೆ. ಬಟ್ ಗುರು ದೃಷ್ಟಿ ಬಿದ್ದಿದೆ. ಈಗ ಓದ್ಬೇಕು ಅನ್ನೋ ಜವಾಬ್ದಾರಿ ಜಾಸ್ತಿ ಆಗುತ್ತೆ, ಓದೋದ್ರಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ. ನೋಡಿ, 9ನೇ ಮನೆಯಲ್ಲಿ ಗುರು ಮತ್ತು ರವಿ. ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇರೋರಿಗೆ ಅದ್ಭುತವಾದ ಸಮಯ.
ಇಲ್ಲಿ ಮಂಗಳ ಗ್ರಹ 7ನೇ ಮನೇಲಿ ಕೂತಿದ್ದಾನೆ. ಓದ್ಬೇಕು, ನಾನಿಷ್ಟು ಕಂಪ್ಲೀಟ್ ಆಗಿ ಓದ್ಬೇಕು, ಮತ್ತೆ ನಾನು ರ್ಯಾಂಕ್ ತಗೋಬೇಕು, ಈ ಹಠವನ್ನ ಕೊಡ್ತಾನೆ ಮಂಗಳ ಗ್ರಹ. ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರಿತಾ ಇರೋರಿಗೆ ತುಂಬಾನೇ ಒಳ್ಳೆ ಸಮಯ. ಚತುರ್ಥಾಧಿಪತಿ ಪಂಚಮದಲ್ಲಿದ್ದಾನೆ, ಗುರುವಿನ ದೃಷ್ಟಿ ಇದೆ. ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಸಮಸ್ಯೆಗಳಿದ್ರೆ ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ, ನಿಮ್ಮ ಪ್ರಯತ್ನಕ್ಕೆ ಫಲ ಸಿಕ್ಕತ್ತೆ. ಇನ್ನು ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡೋರ್ಗೆ ತುಂಬಾನೇ ಚೆನ್ನಾಗಿದೆ, ಕೆಲಸದಲ್ಲಿ ಏನೂ ಸಮಸ್ಯೆ ಇಲ್ಲ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೂ ಕೂಡ ಭಾಗ್ಯದಲ್ಲಿ ರವಿ ಗ್ರಹ ಇರೋದ್ರಿಂದ ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ತುಂಬಾ ಚೆನ್ನಾಗಿದೆ. ನಿಮ್ಮ ಒಂದು ಕೆಲಸ ಮಾಡುವ ಸ್ಥಳದಲ್ಲಿ ವಿಶೇಷವಾದಂತಹ ಒಂದು ಜವಾಬ್ದಾರಿಗಳನ್ನ ನಿಮ್ಗೆ ಕೊಡ್ತಾರೆ. ಜವಾಬ್ದಾರಿಗಳನ್ನ ಸರಿಯಾಗಿ ನಿಭಾಯಿಸೋದ್ರ ಮೂಲಕ ನಿಮ್ಮ ಗೌರವ ಹೆಚ್ಚಾಗತ್ತೆ. ಲಾಭಾಧಿಪತಿ ಅಷ್ಟಮದಲ್ಲಿ ಕುತ್ಕೊಂಡು ದ್ವಿತೀಯ ಭಾವ ನೋಡ್ತಾ ಇರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಏನೂ ಸಮಸ್ಯೆ ಇಲ್ಲ, ನಿಮ್ಗೆ ಚೆನ್ನಾಗಿದೆ. ಯಾಕಂದ್ರೆ ಲಾಭಾಧಿಪತಿ ದ್ವಿತೀಯ ಭಾವ ನೋಡ್ತಾ ಇದ್ದಾನೆ. ಹಾಗೆ ದ್ವಿತೀಯ ಭಾವಾಧಿಪತಿಯಾದ ಗುರುಗ್ರಹ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಇದು ನಿಮ್ಗೆ ಧನಾನುಕೂಲವನ್ನ ತೋರಿಸ್ತಾನೆ. ಹೊರಗಡೆ ಕೊಟ್ಟಿರೋ ದುಡ್ಡು ವಾಪಸ್ ಬರುವಂತದ್ದು, ದೊಡ್ಡ ಮೊತ್ತದ ಹಣ ಯಾವುದೋ ಒಂದು ಎಲ್ಲೋ ಇನ್ವೆಸ್ಟ್ ಮಾಡಿದ್ರೆ ಆ ದುಡ್ಡು ಬರಬೇಕಾಗಿದೆ, ಆ ಹಣ ವಾಪಸ್ ಬರುತ್ತೆ. ಕಷ್ಟಪಟ್ಟು ಕೆಲಸ ಮಾಡಿದ್ರಿ, ಅದರಿಂದ ನಿಮ್ಗಿಂತಿಷ್ಟು ಹಣ ಬರಬೇಕಿತ್ತು, ಅದು ಬರುವಂತದ್ದು. ಹೀಗೆ ಹಣಕಾಸಿನ ವಿಷಯದಲ್ಲಿ ಮಾತ್ರ ತುಂಬಾನೇ ಚೆನ್ನಾಗಿದೆ. ವೃಶ್ಚಿಕ ರಾಶಿಯವರಿಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ಬೋದು. ವ್ಯಯಾಧಿಪತಿಯಾದ ಶುಕ್ರ ಗ್ರಹ ದಶಮ ಭಾವದಲ್ಲಿ ಕೇತುವಿನ ಜೊತೆ ಕುತ್ಕೊಂಡಿದ್ದಾನೆ. ಕೇತು ಅಂದ್ರೆ ಸ್ಥಳ ಬದಲಾವಣೆ. ಉದ್ಯೋಗದ ನಿಮಿತ್ತ ಸ್ಥಳ ಬದಲಾವಣೆ ಆಗುವ ಸಾಧ್ಯತೆಗಳು, ಸೂಚನೆಗಳು ಕಂಡು ಬರುತ್ತೆ. ಇಲ್ಲ ನಿಮ್ಮ ಜಾಬ್ ಅಲ್ಲಿ ಏನೋ ಒಂದು ಚೇಂಜಸ್ ಆಗತ್ತೆ, ಅಥವಾ ಸ್ಥಳ ಬದಲಾವಣೆ ಆಗುತ್ತೆ, ಮನೆ ಚೇಂಜ್ ಮಾಡೋ ನಿರ್ಧಾರ ಮಾಡ್ತೀರಾ, ಇಲ್ಲ ವಿದೇಶಕ್ಕೆ ಹೋಗ್ಬೇಕು ಅನ್ಕೊಂಡಿರೋರ್ಗೆ ಅವಕಾಶ ಸಿಗುವ ಸಾಧ್ಯತೆಗಳಿದೆ. ಉದ್ಯೋಗದ ನಿಮಿತ್ತ ವಿದೇಶಕ್ಕೆ ಹೋಗ್ಬೇಕು ಅನ್ಕೊಂಡಿರೋರ್ಗೆ, ಯಾಕಂದ್ರೆ ದಶಮದಲ್ಲಿದ್ದಾನೆ ಶುಕ್ರ, ಉದ್ಯೋಗದ ನಿಮಿತ್ತ ವಿದೇಶಕ್ಕೆ ಹೋಗುವಂತಹ ಒಂದು ಅನುಕೂಲಗಳು ಒದಗಿ ಬರುವಂತದ್ದಾಗತ್ತೆ. ಅತ್ಯಂತ ಪ್ರೀತಿ ಪಾತ್ರರನ್ನ ಭೇಟಿ ಮಾಡೋದ್ರ ಮೂಲಕ ನಿಮ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳ್ಕೊಳ್ಳೋದ್ರಿಂದ ಬಹಳ ಸಂತೋಷ ಸಿಗುತ್ತೆ. ದೇವರ ಮೇಲೆ ನಂಬಿಕೆ ಜಾಸ್ತಿ ಆಗುತ್ತೆ. ಈ ವಾರದಲ್ಲಂತೂ ಸ್ವಲ್ಪ ದೇವಸ್ಥಾನಗಳಿಗೆ ಬಹಳ ಹೋಗ್ತೀರಾ, ಮನಸ್ಸಿಗೆ ಬಹಳ ಸಂತೋಷ ಆಗುತ್ತೆ. ವೃಶ್ಚಿಕ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಪಂಚಮ ಶನಿಗೆ ಪರಿಹಾರ ಮಾಡ್ಕೊಳ್ಳಿ. ಏನಪ್ಪಾ ಅಂದ್ರೆ ಶನಿವಾರ ಕಪ್ಪು ಎಳ್ಳು ಅಥವಾ ಎಳ್ಳೆಣ್ಣೆಯನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ, ಒಳ್ಳೇದಾಗತ್ತೆ. ಧನಸ್ಸು ರಾಶಿ, ಧನಸ್ಸು ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಗುರುಗ್ರಹ ಅಷ್ಟಮದಲ್ಲಿ ಕುತ್ಕೊಂಡಿದ್ದಾನೆ. ಗುರುಬಲ ಇಲ್ಲ, ಅದಕ್ಕೆ ನೋಡಿ ತುಂಬಾ ಹಣ ಖರ್ಚಾಗ್ತಾ ಇದೆ, ಅಥವಾ ದುಡ್ಡು ಉಳಿತಾ ಇಲ್ಲ, ಬರ್ಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ. ಈ ತರ ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಒಂದಿಷ್ಟು ಸಮಸ್ಯೆಗಳಂತೂ ಖಂಡಿತವಾಗ್ಲೂ ಧನಸ್ಸು ರಾಶಿಯವರಿಗೆ ಬರ್ತಾ ಇದೆ. ಏನ್ ಮಾಡ್ಬೇಕು? ಇದಕ್ಕೆ ಗುರುವಿಗೆ ಪರಿಹಾರವನ್ನ ಮಾಡ್ಕೊಳ್ಳೇಬೇಕು. ತುಂಬಾ ಪ್ರಬಲನಾಗಿದ್ದಾನೆ, ಆದ್ರೆ ಭಾವ ಅಂದ್ರೆ ದುಸ್ಥಾನದಲ್ಲಿ, 8ನೇ ಮನೆ ಅನ್ನೋದನ್ನ ದುಸ್ಥಾನ ಅಂತ ಹೇಳ್ತೀವಿ. ಹಾಗಾಗಿ ದುಸ್ಥಾನದಲ್ಲಿರೋದ್ರಿಂದ ವಿಪರೀತ ಖರ್ಚುಗಳು. ಬಟ್ ಈ ವಾರ ಕೂಡ ನಿಮ್ಗೆ ತುಂಬಾ ಖರ್ಚುಗಳಾಗತ್ತೆ. ಯಾಕಂದ್ರೆ 9ನೇ ಮನೆ ಅಧಿಪತಿ ರವಿ ಗ್ರಹ, ಇವನು ಕೂಡ ಅಷ್ಟಮದಲ್ಲೇ ಇದ್ದಾನೆ. ನಿಮ್ಮ ತಂದೆಯ ಆರೋಗ್ಯದಲ್ಲಿ ಏನೋ ಸ್ವಲ್ಪ ತೊಂದರೆಗಳಾಗಬಹುದು, ತಂದೆಗೋಸ್ಕರ ಸ್ವಲ್ಪ ಖರ್ಚುಗಳಾಗಬಹುದು, ನಿಮ್ಮ ಮನೆಯಲ್ಲಿ ಹಿರಿಯರು ಯಾರಾದ್ರೂ ಇದ್ರೆ ಅವರಿಗೋಸ್ಕರ ಒಂದಿಷ್ಟು ಖರ್ಚುಗಳು, ಕುಟುಂಬದಲ್ಲಿ ಒಂದಷ್ಟು ಖರ್ಚುಗಳು ಆಗತ್ತೆ. ಹಾಗಾಗಿ ಫೈನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ, ಒಂಚೂರು ಹಣಕಾಸಿನ ಮುಗ್ಗಟ್ಟು. ಹಾಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಸ್ವಲ್ಪ ಬೆಲೆ ಬಾಳುವಂತಹ ವಸ್ತುವನ್ನ ಕಳ್ಕೊಳ್ಳುವಂಥದ್ದು. ಇದು ಲಾಸ್ಟ್ ವೀಕಲ್ಲೂ ಹೇಳಿದ್ದೆ ನಾನು. ಚಿನ್ನದ ವಸ್ತು, ಬೆಳ್ಳಿ ವಸ್ತು, ಹಣ, ಈ ತರದ್ದೇನಾದ್ರೂ ಒಂದು ಮಿಸ್ ಆಗಿ ಕಳೆದು ಹೋಗುವಂಥದ್ದು, ಆ ತರದ್ದೇನಾದ್ರೂ ಆಗತ್ತೆ. ಸ್ವಲ್ಪ ಎಚ್ಚರಿಕೆಯಿಂದಿರಿ. ಯಾಕಂದ್ರೆ ಅಷ್ಟಮ ಅನ್ನೋದು ಕಳುವು, ಕಳ್ತನ ಅಂತಾನು ಹೇಳ್ಬೋದು, ಕಳುವು. ಕಳ್ಕೊಂಡ್ರು ಕಳ್ತನನು ಎರಡು ಒಂದೇನೆ. ಬಟ್ ಕಳ್ತನ ಆಗತ್ತೆ ಅಂತಂದ್ರೆ ನೀವು ಹೊರಗಡೆ ಅದನ್ನೆಲ್ಲ ತಗೊಂಡು ಕ್ಯಾರಿ ಮಾಡಕ್ ಹೋಗ್ಬೇಡಿ ಅಷ್ಟೇ. ಇನ್ನು ನಿಮ್ಮ ವಸ್ತುವನ್ನ ಜೋಪಾನವಾಗಿ ಇಟ್ಕೊಳ್ಳಿ. ಕೆಲವರು ಶಾಪಿಂಗ್ ಹೋಗ್ತಾರೆ, ಪರ್ಸ್ ಅಲ್ಲೇ ಬಿಟ್ಟು ಬರ್ತಾರೆ, ಮೊಬೈಲ್ ಎಲ್ಲೋ ಬಿಟ್ಟು ಬಂದ್ಬಿಡ್ತಾರೆ. ಈ ವರ್ಕ್ ಪ್ರೆಷರ್ ಅದೆಲ್ಲ ಇದ್ದಾಗ ಸಹಜವಾಗಿ ಸ್ವಲ್ಪ ಮರೆವು ಬರುತ್ತೆ. ಬಟ್ ಹುಷಾರಾಗಿರಿ ಆದಷ್ಟುನು. ಇನ್ನು ಕುಟುಂಬದಲ್ಲಿ ಏನೋ ಸ್ವಲ್ಪ ಕಿರಿಕಿರಿ, ಬೇರೆಯವರ ಮಾತಿಂದ ತುಂಬಾ ನಿಮ್ಗೆ ಹರ್ಟ್ ಆಗ್ತಾ ಇರುತ್ತೆ. ನೀವ್ ಏನೂ ಮಾತಾಡದೆ ನೀವು ಒಳ್ಳೆಯವರಾಗಿದ್ದು ಪಾಪ ಅವ್ರು ಒಳ್ಳೇದನ್ನೇ ಬಯಸಿದ್ರು, ನಿಮ್ಮ ಮನಸ್ಸಿಗೆ ಸ್ವಲ್ಪ ಬೇಜಾರಾಗೋ ತರ ಮಾತಾಡೋದ್ರಿಂದ ಒಂದ್ ಸ್ವಲ್ಪ ಬೇಜಾರಾಗುತ್ತೆ ನಿಮ್ಗೆ. ಆದಷ್ಟು ನೀವ್ ಯಾರ ಜೊತೆ ಮಾತಾಡ್ದೇನೆ ಇದ್ರೇನೆ ಒಳ್ಳೇದು. ನೀವ್ ಯಾರ ಜೊತೆ ಆದ್ರೂ ಮಾತಾಡಿದ್ರೆ ಆ ಕಡೆಯಿಂದ ನಿಮಗ್ ಮತ್ತೆ ಬೇಜಾರೇ ಆಗತ್ತೆ. ಇದು ಕುಟುಂಬದವರಿಂದ ಆಗತ್ತೆ ಜಾಸ್ತಿ, ಹೊರಗಿನವರಿಂದ ಸ್ವಲ್ಪ ಕಮ್ಮಿ ಇರುತ್ತೆ. ಹಾಗಾಗಿ ಸ್ವಲ್ಪ ನೋಡಿ ಅವರ ಭಾವನೆ ನಿಮ್ಮ ವಿಚಾರದಲ್ಲಿ ಹೇಗಿದೆ ಅಂತ ಹೇಳಿ. ಇನ್ನು ಕೆಲಸದ ವಿಚಾರ ಅಂತ ಬಂದಾಗ
ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ತುಂಬಾ ಸಾಧಾರಣ ಫಲ. ಆದ್ರೆ ಪಾಲುದಾರಿಕೆಯಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಸಪ್ತಮಾಧಿಪತಿಯು ಸಪ್ತಮದಲ್ಲೇ ಇದ್ದಾನೆ, ಬುಧ ಚೆನ್ನಾಗಿದ್ದಾನೆ, ಹಾಗಾಗಿ ಚೆನ್ನಾಗಿದೆ. ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋರ್ಗು ಏನು ಸಮಸ್ಯೆ ಇಲ್ಲ. ಕೆಲವು ಬದಲಾವಣೆಗಳಾಗತ್ತೆ, ಬಟ್ ಈ ವಾರದಲ್ಲಿ ಆ ಬದಲಾವಣೆಗಳಿಂದ ತೊಂದರೆ ಅಂತ ಏನಿಲ್ಲ. ಆದ್ರೆ ಭವಿಷ್ಯದಲ್ಲಿ ಒಂದ್ ಸ್ವಲ್ಪ ಆತಂಕ ಇದ್ದೇ ಇರುತ್ತೆ. ಷಷ್ಠಾಧಿಪತಿ ಭಾಗ್ಯದಲ್ಲಿ ಇರೋದ್ರಿಂದ ಒಳ್ಳೆಯದು, ಉದ್ಯೋಗದಲ್ಲಿ ಏನೂ ಸಮಸ್ಯೆ ಇಲ್ಲ. ಆದ್ರೆ ಕೇತುವಿನ ಜೊತೆ ಇರೋದ್ರಿಂದ ಏನೋ ಒಂದು ಬದಲಾವಣೆ, ಸ್ವಲ್ಪ ಆತಂಕ ಉಂಟು ಮಾಡಬಹುದು. ಸರ್ಕಾರಿ ಉದ್ಯೋಗದಲ್ಲಿರುವಂತಹವರಿಗೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಗತ್ತೆ, ನಿಭಾಯಿಸೋದು ಕಷ್ಟ ಆಗತ್ತೆ. ಆ ಕೆಲಸ ಬಿಟ್ಬಿಡುವಂತಹ ತೀರ್ಮಾನ ಕೂಡ ಕೆಲವರು ಮಾಡ್ತೀರಾ, ಬಟ್ ಕೆಲಸ ಬಿಡೋ ನಿರ್ಧಾರವನ್ನ ಯಾರೂ ಮಾಡಬೇಡಿ. ದಶಮ ಭಾವವನ್ನ ಶನಿ ನೋಡ್ತಾ ಇದ್ದಾನೆ, ಕೆಲಸ ಇಲ್ಲದೆ ಸುಮ್ಮನೆ ಕುತ್ಕೊಳ್ಳೋ ಪರಿಸ್ಥಿತಿನೂ ಬಂದ್ಬಿಡುತ್ತೆ ಸ್ವಲ್ಪ ದಿನ. ಹಾಗಾಗಿ ಸ್ವಲ್ಪ ಆ ವಿಷಯದಲ್ಲಿ ನಿರ್ಧಾರ ಮಾಡುವಾಗ ಎಚ್ಚರಿಕೆ. 6ನೇ ಮನೆಯಲ್ಲಿ ಕುಜಗ್ರಹ ಇರೋದ್ರಿಂದ ಏನೇ ಒಂದು ಪರಿಸ್ಥಿತಿಗಳು, ಒತ್ತಡಗಳು ಏನೇ ಇದ್ರೂ ಕೂಡ ಕಷ್ಟ ಪಟ್ಕೊಂಡು ಟೆನ್ಷನ್ ಮಾಡ್ಕೊಂಡೇ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನ ನಿಭಾಯಿಸ್ತಾ ಹೋಗ್ತೀರಾ, ಕುಟುಂಬವನ್ನ ನಿಭಾಯಿಸ್ತಾ ಹೋಗ್ತೀರಾ, ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ಗಳನ್ನೂ ಸಾಲ್ವ್ ಮಾಡ್ಕೊಳ್ತಾ ಹೋಗ್ತೀರಾ. ಬಟ್ ಎಲ್ಲ ಒಂಥರ ಕುಜಗ್ರಹ ಅಂದ್ರೆ ಒಂಥರ ಶಕ್ತಿ, ಅವನು ಆ ಶಕ್ತಿ ಕೊಡ್ತಾನೆ ನಿಮ್ಗೆ ಮಂಗಳ ಗ್ರಹ. ಹಾಗಾಗಿ ಮತ್ತೆ ಶತ್ರುಗಳಿಂದ ಅವಾಗವಾಗ ತೊಂದರೆ ಆಗ್ತಾ ಇರುತ್ತೆ, ಆ ತೊಂದರೆ ಕೂಡ ನಿವಾರಣೆ ಆಗ್ತಾ ಇರುತ್ತೆ. ಅವ್ರು ಏನೋ ಒಂದು ತೊಂದರೆ ಕೊಡ್ತಾ ಇದ್ರು, ನಿವಾರಣೆ ಮಾಡ್ತಾನೆ ಮಂಗಳ ಗ್ರಹ 6ನೇ ಮನೇಲಿರೋ ತನಕ. ನಿಮ್ಗೆ ಆತಂಕ ಇಲ್ಲ, ಬೇರೆಯವರಿಂದ ಯಾವ ತೊಂದರೆಗಳು ಆಗೋದಿಲ್ಲ. ಕೆಲವು ಗ್ರಹಗಳು ಶುಭ ಫಲ ಕೊಟ್ಟರು ಕೂಡ ನೋಡಿ, ಬುಧ ಗ್ರಹ, ಶುಕ್ರ ಗ್ರಹ, ಕುಜಗ್ರಹ ಶುಭ ಫಲ ಕೊಡ್ತಾ ಇದ್ದಾರೆ. ಶನಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ತೊಂದರೆ ಏನು ಕೊಡ್ತಾ ಇಲ್ಲ, ಬಟ್ 4ನೇ ಮನೆ ಅನ್ನೋದು ಮನಃಶಾಂತಿ. ಇಲ್ಲಿ ಶನಿ ಕೂತ್ಕೊಂಡಾಗ ಮನಸ್ಸಿಗೆ ಯಾವಾಗ್ಲೂ ದುಃಖ ಆಗ್ತಾ ಇರುತ್ತೆ. ಯಾರಿಂದ ಆದ್ರೂ ನೋಡಿ, ಕುಟುಂಬಾಧಿಪತಿ ಕುಟುಂಬದವರಿಂದ, ತೃತೀಯಾಧಿಪತಿ ಬಂಧುಗಳಿಂದ ಆಗ್ತಾ ಇರುತ್ತೆ ಸಹಜವಾಗಿ. ತುಂಬಾ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ. ಸ್ವಲ್ಪ ದೇವಸ್ಥಾನಗಳಿಗೆ ಹೋಗುವಂಥದ್ದು ಇಂಥದ್ದೆಲ್ಲ ಮಾಡಿ. ಗುರುಪಾದುಕ ಮಂತ್ರವನ್ನ ಪ್ರತಿದಿನ ಹೇಳ್ಕೊಳ್ಳಿ, ಆದಿತ್ಯ ಹೃದಯ ಮಂತ್ರವನ್ನ ಪ್ರತಿದಿನ ಹೇಳ್ಕೊಳ್ಳಿ. ಈ ವಾರದ ಗುರುವಾರ ಗೋಧಿ ಮತ್ತು ಕಡಲೆಬೇಳೆ ಇದೆರಡನ್ನು ಡೊನೇಟ್ ಮಾಡಿ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ, ಇಲ್ಲಾಂದ್ರೆ ಯಾರಿಗಾದ್ರೂ ಬಡವರಿಗೆ ಕೊಡಿ, ಒಳ್ಳೇದಾಗುತ್ತೆ. ಮಕರ ರಾಶಿ. ಮಕರ ರಾಶಿಯವರಿಗೆ ರಾಶ್ಯಾಧಿಪತಿ ತೃತೀಯ ಭಾವದಲ್ಲಿದ್ದಾನೆ, ಶುಭ. ಕೆಲಸ ಕಾರ್ಯಗಳು ಅಂತ ಬಂದಾಗ ತುಂಬಾ ಚೆನ್ನಾಗಾಗತ್ತೆ. ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಕೆಲಸ ಕಾರ್ಯಗಳು ನೀವೇನ್ ಅನ್ಕೋತಿರೋ, ಹೆಂಗ್ ಆಗ್ಬೇಕು ಅನ್ಕೋತಿರೋ ಹಂಗೆ ಆಗತ್ತೆ, ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದ್ರೆ ಆ ಕೆಲಸ ಕಂಪ್ಲೀಟ್ ಆಗೋವರೆಗೂ ಸಿಕ್ಕಾಪಟ್ಟೆ ಒದ್ದಾಟ, ಸಿಕ್ಕಾಪಟ್ಟೆ ಕಷ್ಟ. ಯಾಕಂದ್ರೆ ಈ ದಶಮಾಧಿಪತಿಯು ಅಷ್ಟಮದಲ್ಲಿ ಕುತ್ಕೊಂಡಿದ್ದಾನೆ, ಭಯ ಹುಟ್ಟಿಸ್ತಾ ಇರುತ್ತೆ. ಇಲ್ಲಿ ಗುರು 7ನೇ ಮನೇಲಿ ಕುತ್ಕೊಂಡು ನಿಮ್ಮನ್ನ ನೋಡ್ತಾ ಇದ್ದಾನೆ, ರವಿ ಕೂಡ ಜವಾಬ್ದಾರಿ ಕೊಟ್ಬಿಟ್ಟಿದ್ದಾರೆ, ನಿಭಾಯಿಸ್ಬೇಕು. ಅಯ್ಯೋ ಆಗ್ಲಿಲ್ಲ ಅಂದ್ರೆ ನೀವೇ ಅನ್ಕೊಳ್ಳೋದು. ಆ ಭಯ ಸ್ವಲ್ಪ ನಿಮ್ಗೆ ಕೆಲಸದ ವಿಷಯದಲ್ಲಿ ತುಂಬಾ ಇರುತ್ತೆ. ಆದರೆ ಫೈನಲಿ ನಿಮಗೆ ಕೊಟ್ಟಿರೋ ಜವಾಬ್ದಾರಿ ನೀವು ನಿಭಾಯಿಸ್ತೀರಾ. ಯಾಕೆ ಅಂದ್ರೆ ಇಲ್ಲಿ ಶುಕ್ರ 8ನೇ ಮನೇಲಿ ಇದ್ರೂ ಕೂಡ 6ನೇ ಮನೆ ಅಧಿಪತಿ ಬುಧ 6ನೇ ಮನೆಯಲ್ಲೇ ಕುತ್ಕೊಂಡಿದ್ದಾನೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಅಡೆತಡೆಗಳು ಬರುತ್ತೆ, ಮಧ್ಯದಲ್ಲಿ ಟೆನ್ಷನ್, ಗಾಬರಿ ಇದೆಲ್ಲ ಇರುತ್ತೆ. ಆದ್ರೆ ಕಂಪ್ಲೀಟ್ ಆಗುತ್ತೆ, ಆತಂಕ ಪಡೋ ತರ ಏನಿಲ್ಲ. ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಲಾಭ ಇದೆ. ಪಾಲುದಾರಿಕೆಯಲ್ಲಿ ಬಿಸ್ನೆಸ್ ಮಾಡೋರಿಗೆ ಇನ್ನೂ ಜಾಸ್ತಿ ಲಾಭ ಇದೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು, ಅಂದ್ರೆ ತುಂಬಾ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ನಿದ್ರಾಹೀನತೆ ಉಂಟಾಗಬಹುದು. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ನರಗಳಲ್ಲಿ ವೀಕ್ನೆಸ್ ಉಂಟಾಗತ್ತೆ. ಇಲ್ಲಿ ಬುಧ 6ನೇ ಮನೇಲಿ ಇರೋದ್ರಿಂದ ನರಗಳಲ್ಲಿ ವೀಕ್ನೆಸ್, ಸುಸ್ತಾಗುವಂಥದ್ದು, ಸರಿಯಾದ ಸಮಯಕ್ಕೆ ನಿದ್ರೆ, ಸರಿಯಾದ ಸಮಯಕ್ಕೆ ಊಟ ಇದಾಗದೇ ಇರೋದ್ರಿಂದ ನಿಮ್ಗೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ, ಬೇರೆ ಏನಿಲ್ಲ. ಎಲ್ಲಿಂದನೂ ಅನಾರೋಗ್ಯ ಸಮಸ್ಯೆ ಬರಲ್ಲ, ನೀವೇ ಮಾಡ್ಕೊಳ್ಳೋದು. ಹಾಗಾಗಿ ನಿಮ್ಮ ಆರೋಗ್ಯದ ಕಡೆಗೂ ಕೂಡ ಗಮನ ಕೊಡಿ. ಸ್ವಲ್ಪ ಶತ್ರು ಬಾಧೆ ಇರುತ್ತೆ, ಏನೋ ಸ್ವಲ್ಪ ನಿಮ್ಗೆ ಕಿತಾಪತಿ ಮಾಡೋಕ್ ಶುರು ಮಾಡೋದು, ಪಿತೂರಿ ತಂದಿಡೋದು, ಇನ್ನೇನೋ ಗಾಸಿಪ್ ಮಾಡೋದು, ಈ ತರದ್ದು ಏನೋ ಸ್ವಲ್ಪ ನಡೀತಾ ಇರುತ್ತೆ. ಆದ್ರೆ ಒಳಗೊಳಗೇ ನಡೀತಾ ಇರುತ್ತೆ. ಬುಧ ಅಲ್ವಾ, ಶತ್ರುಸ್ಥಾನದಲ್ಲಿರೋದು ಬುಧ, ಬಹಳ ಬುದ್ಧಿವಂತಿಕೆಯಿಂದ ಕೆಲಸವನ್ನ ಸಾಧಿಸ್ಕೊಳ್ಳೋ ತರ ಇರ್ತಾರೆ. ಅದೇ ಕುಜ ಆದ್ರೆ ಅವ್ರ ಶತ್ರು ಅಂತ ಡೈರೆಕ್ಟ್ ಆಗಿ ತೋರಿಸ್ಕೊಳ್ತಾರೆ, ನನಗೆ ನಿನ್ ಕಂಡ್ರೆ ಆಗಲ್ಲ ಅಂತ. ಅಟ್ಲೀಸ್ಟ್ ಅದು ಬೆಟರ್. ಕೆಲವು ಶತ್ರುಗಳು ಅಂದ್ರೆ ಹೇಗಿರ್ತಾರೆ ಅಂದ್ರೆ, ನಮ್ಗೆ ಯಾರು ಶತ್ರುಗಳಿಲ್ಲ, ಬಟ್ ಅವ್ರಿಗೆ ನೀವು ಶತ್ರುಗಳಾಗಿರ್ತೀರಾ. ಮೇಲ್ನೋಟಕ್ಕೆ ಬಹಳ ಒಳ್ಳೆಯವರು, ನಿಮ್ಗೆ ತುಂಬಾ ಒಳ್ಳೇದನ್ನ ಬಯಸ್ತಾರೆ, ಬಟ್ ಮನಸ್ಸೊಳಗಡೆ ನಿಮ್ಗೆ ಕೆಟ್ಟದ್ದನ್ನೇ ಬಯಸ್ತಾ ಇರ್ತಾರೆ, ಹೀಗಿರುತ್ತೆ. ಹಾಗಾಗಿ ಆದಷ್ಟು ನಿಮ್ಮ ವ್ಯವಹಾರಗಳು, ನಿಮ್ಮ ಬದುಕಿನಲ್ಲಿ ಆಗ್ತಾ ಇರುವಂತಹ ಅಲ್ಪ ಸ್ವಲ್ಪ ಒಳ್ಳೇದನ್ನ ಹೇಳ್ಕೋಬೇಡಿ. ಇನ್ನು ಮಕರ ರಾಶಿಯವರಿಗೆ ಸದ್ಯಕ್ಕೆ ಗುರುಬಲ ಇದೆ, ಆದ್ರೆ ಕೆಲವು ಗ್ರಹಗಳು ಅಶುಭ ಸ್ಥಾನದಲ್ಲೇ ಇರೋದ್ರಿಂದ ಒಂದ್ ಸ್ವಲ್ಪ ಕಿರಿಕಿರಿ ಇರುತ್ತೆ. ಕುಟುಂಬದಲ್ಲಿ ಒಂದಿಷ್ಟು ಕಿರಿಕಿರಿ, ಸಡನ್ ಆಗಿ ಖರ್ಚುಗಳು ಬರುವಂತದ್ದು ಇದೆಲ್ಲ ಇರುತ್ತೆ. 2ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಜಾಸ್ತಿ ಮಾತಾಡೋದ್ರಿಂದ ನಿಮ್ಗೇನೋ ಒಂದು ನಷ್ಟ ಆಗತ್ತೆ.
ಅಂದ್ರೆ ಅವಶ್ಯಕತೆಗಿಂತ ಜಾಸ್ತಿ ನೀವು ಅಲ್ಲಿ ಮಾತಾಡಕ್ ಹೋಗಿ ಏನೋ ಸ್ವಲ್ಪ ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಬರ್ಬೋದು, ಇಲ್ಲ ನಿಮ್ಗೆ ಏನೋ ಒಂದು ಅಸಮಾಧಾನ ಆಗ್ಬೋದು, ಇಲ್ಲ ಅವಮಾನ ಆಗ್ಬೋದು. ಹಾಗಾಗಿ ಎಷ್ಟು ಕಮ್ಮಿ ಮಾತಾಡ್ತಿರೋ ಅಷ್ಟು ಒಳ್ಳೇದು. ಮಾತು ಕಮ್ಮಿ ಆಡಿದ್ರೆ ಬಹಳ ಒಳ್ಳೇದು. ಪಂಚಮಾಧಿಪತಿ ಅಷ್ಟಮದಲ್ಲಿದ್ದಾನೆ. ವಿದ್ಯಾರ್ಥಿಗಳಿಗೆ ತೊಂದ್ರೆ ಅಂತ ಏನಿಲ್ಲ, ಓದೋದ್ರಲ್ಲಿ ಆಸಕ್ತಿ ಇರುತ್ತೆ. ಆದ್ರೆ ಓದ್ಬೇಕು ಅಂತ ಕೂತ್ಕೊಂಡಾಗೆಲ್ಲ ಮನಸ್ಸು ಚಂಚಲ ಆಗತ್ತೆ. ಸಪ್ತಮದಲ್ಲಿ ಗುರು ಕೂತ್ಕೊಂಡು ನಿಮ್ ರಾಶಿ ನೋಡ್ತಾ ಇದ್ದಾನೆ, ಆಸಕ್ತಿ ಕೊಡ್ತಾನೆ. ಬಟ್ ಪಂಚಮಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ಓದೋದಕ್ಕೆ ಕೂತ್ಕೊಂಡ್ಮೇಲೆ ಕಷ್ಟ ಅನಿಸ್ತಿದೆ ಅನ್ನೋ ತರ ಇರುತ್ತೆ. ಶುಕ್ರನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ. ಇನ್ನು ಭಾಗ್ಯಾಧಿಪತಿ ಬುಧ ಗ್ರಹ 6ನೇ ಮನೇಲಿದ್ದಾನೆ. ದೈವ ಕಾರ್ಯಗಳು ಈ ತರದ್ದೇನಾದ್ರೂ ಮಾಡ್ಬೇಕು ಅನ್ಕೊಂಡ್ರೆ ಸ್ವಲ್ಪ ವಿಘ್ನಗಳು ಬರುತ್ತೆ ಈ ವಾರದಲ್ಲಿ. ಯಾವ್ದು ಮಾಡಕ್ಕಾಗಲ್ಲ. ಈಗ ಯಾವ್ದೋ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿದ್ರಿ, ಹೋಗಕ್ ಆಗ್ಲಿಲ್ಲ. ಮನೆ ದೇವ್ರಿಗೆ ಹೋಗ್ಬೇಕು, ಯಾವ್ದೋ ಪೂಜೆ ಮಾಡಿಸ್ಬೇಕು ಅನ್ಕೊಂಡಿದ್ರಿ, ಆಗ್ಲಿಲ್ಲ. ಮನೇಲಿ ಏನಾದ್ರೂ ಒಂದು ಪೂಜೆ ಸ್ಟಾರ್ಟ್ ಮಾಡೋಣ ಅನ್ಕೋತೀರಾ, ಆಗಲ್ಲ. ಒಂದಿಷ್ಟು ವಿಘ್ನಗಳು. ಅಷ್ಟಮದಲ್ಲಿ ಕೇತು ಮತ್ತು ಶುಕ್ರ ನಿಮ್ಮ ಎಲ್ಲಾ ಕರ್ಮಗಳಿಗೂ ಕ್ರಿಯೆಗಳಿಗೂ ವಿಘ್ನವನ್ನ ಉಂಟು ಮಾಡ್ತಾ ಇರ್ತಾನೆ. ಮೊದಲು ಗಣಪತಿ ಪೂಜೆಯನ್ನ ಮಾಡಿ ಆಮೇಲೆ ಪೂಜೆ ಸ್ಟಾರ್ಟ್. ಗಣಪತಿ ದೇವಸ್ಥಾನಕ್ಕೆ ಜಾಸ್ತಿ ಹೋಗಿ, ಒಳ್ಳೇದಾಗತ್ತೆ. ಪ್ರತಿದಿನ ಗಣಪತಿ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ. ಹಾಗೆ ನಿಮಗೆ 6ನೇ ಮನೆಯಲ್ಲಿರ್ತಕ್ಕಂತಹ ಬುಧನಿಂದ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಬರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಪರಿಹಾರ ಪ್ರತಿದಿನ ವಿಷ್ಣು ಸಹಸ್ರನಾಮ ಮಂತ್ರವನ್ನ ಕೇಳಿಸ್ಕೊಳ್ಳಿ ಅಥವಾ ಹೇಳ್ಕೊಳ್ಳಿ. ಪಂಚಮದಲ್ಲಿ ಮಂಗಳ ಗ್ರಹ ಸ್ಥಿತನಾಗಿದ್ದಾನೆ. 11ನೇ ಮನೆ ಅಧಿಪತಿ 5ನೇ ಮನೇಲಿದ್ದಾನೆ. ಲಾಭದ ವಿಚಾರದಲ್ಲಿ ತಕ್ಕ ಮಟ್ಟಿಗೆ ಪರವಾಗಿಲ್ಲ, ಕೆಲಸದಲ್ಲೂ ಅಷ್ಟೇ ಪರವಾಗಿಲ್ಲ. ಅಂದ್ರೆ ತುಂಬಾ ಚೆನ್ನಾಗಿದೆ ಅನ್ನೋದಕ್ಕಿಂತ ಓಕೆ, ಸಾಧಾರಣವಾಗಿದೆ ಅಂತ ಹೇಳ್ಬೋದು. ಮಕರ ರಾಶಿಯವರಿಗೆ ಈ ವಾರ ಸಾಧಾರಣ ಫಲ ಅಂತ ಹೇಳ್ಬೋದು. ಕುಂಭರಾಶಿಯವರಿಗೆ 6ನೇ ಮನೆಯಲ್ಲಿ ಗುರು ಇದ್ದಾನೆ. ಈಗಾಗಲೇ ವಿಪರೀತ ಖರ್ಚುಗಳಾಗ್ತಾ ಇದೆ ಕುಂಭರಾಶಿಯವರಿಗೆ. ಎಷ್ಟು ದುಡ್ಡು ಬಂದ್ರೂ ಉಳಿತಲ್ಲ. ನಿಮಗೆ ಬೇರೆ ನೋಡಿ, ಧನಾಧಿಪತಿನೂ ಗುರುವೇ, ಧನಕ್ಕೆ ಕಾರಕ ಗ್ರಹನೂ ಗುರುವೇ, ದುಡ್ಡಿಗೆ ಕಾರಕನು ಗುರು ಗ್ರಹನೇ. 2ನೇ ಮನೆ ಅಧಿಪತಿನೂ ಅವನೇ, ಲಾಭಾಧಿಪತಿ ಕೂಡ. ತುಂಬಾ ದುಡ್ಡು ಇನ್ವೆಸ್ಟ್ ಮಾಡ್ಬಿಟ್ಟಿದ್ದೀರಾ ಅಂದ್ರೆ ಟೆನ್ಷನ್ ಮೇಲೆ ಟೆನ್ಷನ್ ನಿಮ್ಗೆ, ಅವ್ರಿಗೆ ಮಾತ್ರ. ಯಾಕಂದ್ರೆ ಅಯ್ಯೋ ಎಷ್ಟೊಂದು ದುಡ್ಡು ಇನ್ವೆಸ್ಟ್ ಮಾಡ್ಬಿಟ್ಟಿದ್ದೀನಿ, ಈ ದುಡ್ಡೆಲ್ಲ ನನಗೆ ಯಾವಾಗ ವಾಪಸ್ ಬರುತ್ತಪ್ಪ, ಈ ಒಂದು ಟೆನ್ಷನ್ ಶುರುವಾಗ್ಬಿಡುತ್ತೆ. ಈ ವಾರ ಕೂಡ ಅದೇ ತರ. ಆಮೇಲೆ ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸಗಳಾಗತ್ತೆ. ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು, ತುಂಬಾ ದಪ್ಪ ಆಗ್ತಿದ್ದೀರಾ ಅಂದ್ರೆ ಸ್ವಲ್ಪ ನೋಡ್ಕೊಳ್ಳಿ, ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಸ್ತ್ರೀಯರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗೋದು, ಶುಗರ್ ಇರೋರಿಗೆ ಜಾಸ್ತಿ ಆಗೋದು, ಇಲ್ಲ ಅಂದ್ರೂ ಕೆಲವ್ರಿಗೆ ಶುಗರ್ ಬರಬಹುದು. 6ನೇ ಮನೆಯಲ್ಲಿದ್ದಾನೆ ಗುರುಗ್ರಹ. ಹಾಗಾಗಿ ಆರೋಗ್ಯದ ಕಡೆ ಗಮನ ಕೊಡಿ. ಇನ್ನು ಕೆಲಸ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡ್ತಾ ಇರೋರಿಗೆ ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಬಟ್ ಪಾಲುದಾರಿಕೆಯಲ್ಲಿ ವೃತ್ತಿಯನ್ನ ಮಾಡ್ತಾ ಇರೋರಿಗೆ ಸಾಧಾರಣ ಫಲ. ಇನ್ನು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋರಿಗೆ ಕೆಲಸದಲ್ಲಿ ಏನೋ ತೊಂದರೆ ಇಲ್ಲ. ಅಲ್ಲಿ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಇರುತ್ತೆ, ಕೆಲಸನೂ ಇರುತ್ತೆ. ಕೆಲಸ ಮಾಡೋದಕ್ಕೆ 108 ವಿಘ್ನಗಳು ಅಡೆತಡೆಗಳು ಬರುತ್ತೆ. ನಿಮ್ಮ ಮನಸ್ಥಿತಿ ಸ್ವಲ್ಪ ಬದಲಾವಣೆ ಆಗ್ತಾ ಇರುತ್ತೆ. ಕೆಲಸ ಮಾಡೋದಕ್ಕೆ ಮೂಡಿ ಇರಲ್ಲ ಕೆಲವೊಂದು ಸಂದರ್ಭಗಳಲ್ಲಿ. ಯಾವುದೋ ಒಂದು ಹಣಕಾಸಿನ ವಿಷಯದಲ್ಲಿ ಟೆನ್ಷನ್ ತಗೊಂಡ್ಬಿಡ್ತೀರಾ, ಅಯ್ಯೋ ಇದಾಗ್ತಾ ಇಲ್ವಲ್ಲಪ್ಪ ಅನ್ನೋ ಚಿಂತೆ. ಈ ತರ ಎಲ್ಲ ಒಂದಿಷ್ಟು ಗೊಂದಲಗಳು. ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಸ್ಥಿರತೆ ಇಲ್ಲದೆ ಇರೋದ್ರಿಂದ ನಿಮ್ಗೆ ಕೊಟ್ಟಿರೋ ಕೆಲಸನ ಬೇಗ ಮುಗ್ಸಕ್ಕಾಗಲ್ಲ. ಹಂಗಂತ ಕೆಲಸ ಹೋಗೋದು, ಕೆಲಸ ಇಲ್ಲದೆ ಕೂತ್ಕೊಳ್ಳೋದು, ಈ ತರದ್ದೇನು ಸಮಸ್ಯೆ ಇಲ್ಲ. ಬಟ್ ನಿಮ್ಗೆ ಅನ್ನಿಸ್ತಿರುತ್ತೆ, ಅಯ್ಯೋ ನನಗೆ ಕೊಟ್ಟಿದ್ದ ಕೆಲಸನ ನಾನು ಕಂಪ್ಲೀಟ್ ಆಗಿ ಮಾಡಕ್ ಆಗ್ಲಿಲ್ವಲ್ಲಪ್ಪ, ಎಲ್ಲಿ ನನಗೆ ನಾಳೆ ದಿನ ನಾನು ವೃತ್ತಿ ಕ್ಷೇತ್ರದಲ್ಲಿ ನನ್ನ ಮರ್ಯಾದೆ ಕಮ್ಮಿ ಆಗ್ಬಿಡುತ್ತೆ, ನಿಮ್ ಬಾಸ್ ಕಡೆಯಿಂದ ಬೈಸ್ಕೊಳಂಗ್ ಆಗ್ಬಿಡುತ್ತಲ್ಲ, ಆತರ ಏನಾದ್ರು ಆಗ್ಬಿಡುತ್ತೇನೋ ಅನ್ಕೋತಿರ್ತೀರ. ಈ ವಾರದಲ್ಲಿ ಅಂತದ್ದೇನೂ ಆಗಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಆಗಲ್ಲ ಅಂತಾನು ಹೇಳಕ್ಕಾಗಲ್ಲ. ಹಾಗಾಗಿ ನಿಮಗೆ ಕೊಟ್ಟ ಕೆಲಸವನ್ನ ಸಂಪೂರ್ಣಗೊಳಿಸೋದಕ್ಕೆ ಆದಷ್ಟು ಪ್ರಯತ್ನ ಮಾಡಿ. ಸಮಸ್ಯೆ ಪಡೆಯಿದ್ದೇ ಇರುತ್ತೆ. ಮತ್ತೆ ಹಣವನ್ನ ಯಾವುದಕ್ಕೂ ಇನ್ವೆಸ್ಟ್ ಮಾಡಬೇಡಿ. ಆಸ್ತಿಗೆ ಮಾತ್ರ ಇನ್ವೆಸ್ಟ್ ಮಾಡ್ಬೋದು, ಸ್ಥಿರಾಸ್ತಿಗೆ, ಮನೆ, ನಿವೇಶನ, ಕೃಷಿ ಭೂಮಿ. ಇದು ಬಿಟ್ಟು ಇನ್ಯಾವುದಕ್ಕೆ ನಿಮ್ಗೆ ಇನ್ವೆಸ್ಟ್ ಮಾಡಿದ್ರು ನಿಮಗೆ ದುಡ್ಡು ವಾಪಸ್ ಬರಲ್ಲ. ಬಿಸ್ನೆಸ್ ಅಂತ ಇನ್ವೆಸ್ಟ್ ಮಾಡಿದ್ರೆ ವಾಪಸ್ ಬರಲ್ಲ. ಹಾಗಾಗಿ ಇದೊಂದು ವಿಚಾರದಲ್ಲಿ ಬಹಳ ಬಹಳ ಕೇರ್ಫುಲ್ ಆಗಿರಿ. ಯಾಕಂದ್ರೆ ಈ 6ನೇ ಮನೇಲಿ ಗುರು ಬಂದ್ರೆ ಏನ್ ಮಾಡ್ತಾನಂದ್ರೆ, ನಿಮ್ ಹತ್ರ ಇರೋ ಹಣನ ಎಲ್ಲೋ ಒಂದ್ ಕಡೆ ಇನ್ವೆಸ್ಟ್ ಮಾಡೋಂಥ ಬುದ್ಧಿ ಕೊಟ್ಬಿಡ್ತಾನೆ. ಹೋಗ್ಬೇಕಲ್ಲ ದುಡ್ಡದು. ಯಾವ್ದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ, ಇಲ್ಲಿ ಯಾರೋ ಬಂದ್ ಹೇಳ್ತಾರೆ ನಾವಿಬ್ರು ಪಾರ್ಟ್ನರ್ ಆಗಿ ಬಿಸ್ನೆಸ್ ಮಾಡೋಣ, ಯಾವುದೋ ರೂಪದಲ್ಲಿ ಸಾಲ ಆಗ್ಬೇಕು, ಸಾಲ ಮಾಡಿಸೋದಕ್ ನೋಡ್ಬಿಡ್ತಾನೆ. ಮತ್ತೆ ಇನ್ನೊಂದು ಪ್ರಾಪರ್ಟಿಗೆ ಇನ್ವೆಸ್ಟ್ ಮಾಡ್ಬೇಕು ಅಂದ್ಬಿಟ್ಟು ವಿಪರೀತ ಸಾಲ ಮಾಡ್ಕೊಂಡು ಮನೆ ತಗೊಳ್ಳೋದು, ನಿವೇಶನ ತಗೊಳ್ಳೋದು ಮಾಡ್ಕೊಳಕ್ ಹೋಗ್ಬೇಕು. ಆದಷ್ಟು ಸ್ವಲ್ಪ ದುಡ್ಡಿನ ವಿಷಯದಲ್ಲಿ ಹುಷಾರಾಗಿರಿ. ಸಾಲಗಾರರನ್ನಾಗಿ ಮಾಡ್ತಾನೆ 6ನೇ ಮನೆ ಗುರು. ಆದಷ್ಟು ಸಾಲನೂ ಮಾಡಬೇಡಿ, ಇರೋ ದುಡ್ಡನ್ನ ಒಂದು ಸರಿಯಾದ ರೀತಿಯಲ್ಲಿ ಉಳಿತಾಯ ಮಾಡ್ಕೊಳ್ಳಿ ಅಷ್ಟೇ.
ದ್ವಿತೀಯ ಭಾವದಲ್ಲಿ ಶನಿ ಇದ್ದಾನೆ ನೋಡಿ. ಇನ್ನೂ 7:30 ಮುಗುದಿಲ್ಲ ನಮ್ಗೆ. ಕುಟುಂಬದಲ್ಲಿ ಒಂದಿಷ್ಟು ಕಿರಿಕಿರಿಗಳು, ಬೇರೆಯವರಿಂದ ಕಿರಿಕಿರಿಗಳು, ನಿಮ್ ಪಾಡಿಗೆ ನೀವು ಸಂತೋಷವಾಗಿರ್ತೀರಾ, ಬರ್ತಾರೆ ಏನೋ ಒಂದು ಕಿತಾಪತಿ ಮಾಡಿ ಹೋಗ್ತಾರೆ, ಈ ತರದ್ದೇನೋ ಒಂದಿರುತ್ತೆ. ಶನಿ ಗ್ರಹ ನಿಮ್ಗೆ 12ನೇ ಮನೆ ಅಧಿಪತಿ ಕೂಡ ಆಗಿರೋದ್ರಿಂದ ಕುಟುಂಬದಲ್ಲಿರೋರ್ಗೋಸ್ಕರ ಖರ್ಚುಗಳು, ಸಡನ್ ಆಗಿ ಬಂಧುಗಳ ಆಗಮನ, ಅಥವಾ ಕುಟುಂಬದಲ್ಲಿ ಇರೋರಿಗೆ ಸಡನ್ ಆಗಿ ಏನೋ ಒಂದು ಸಮಸ್ಯೆಗಳು, ಅಥವಾ ಅವ್ರಿಗೇನೋ ಅವರ ಒಂದು ಆಸೆಗಳನ್ನ ಫುಲ್ಫಿಲ್ ಮಾಡ್ಬೇಕು, ಅದಕ್ಕೋಸ್ಕರ ಒಂದಿಷ್ಟು ಖರ್ಚುಗಳು. ಹೀಗೆ ಖರ್ಚು ಜೊತೆಗೆ ಕುಟುಂಬದಲ್ಲಿ ಒಂಚೂರು ಅಶಾಂತಿ ಎಲ್ಲಾ ಟೈಮಲ್ಲೂ ಆಗಲ್ಲ ಅದು. ಯಾಕಂದ್ರೆ ಶನಿ ದುಃಖಕ್ಕೆ ಕಾರಕ ಇರ್ಬೋದು, ಆದ್ರೆ ನಿಮ್ಗೆ ರಾಶಾಧಿಪತಿ. ಕೆಲವು ಸಂದರ್ಭಗಳಲ್ಲಿ ಬೇಸರ ಉಂಟು ಮಾಡ್ತಾನೆ, ಆದ್ರೆ ಕೆಲವು ಸಂದರ್ಭಗಳಲ್ಲಿ ಸಮಾಧಾನದಿಂದ ಕೂಡ ಇರೋ ಹಾಗೆ ಮಾಡ್ತಾನೆ. ಶನಿಗೆ ಪರಿಹಾರ ಮಾಡ್ಕೊಳ್ಳಿ, ಪ್ರತಿದಿನ ಹನುಮಾನ್ ಚಾಲಿಸ ಮಂತ್ರ ಹೇಳ್ಕೊಳ್ಳಿ, ಶನಿವಾರ ಎಳ್ಳೆಣ್ಣೆಯನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ, ಒಳ್ಳೇದಾಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಗುರುಬಲ ಇಲ್ದಿದ್ರು ಕೂಡ ಪಂಚಮಾಧಿಪತಿ ಬುಧ ಪಂಚಮದಲ್ಲೇ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಏನು ಪ್ರಾಬ್ಲಮ್ ಇಲ್ಲ, ಓದೋದ್ರಲ್ಲಿ ಆಸಕ್ತಿನೂ ಇರುತ್ತೆ, ಜೊತೆಗೆ ಓದ್ಕೋತೀರಾ. ಅಂದ್ರೆ ಬುಧ ಗ್ರಹ ಮೆಮೊರಿ ಪವರ್ ಜಾಸ್ತಿ ಮಾಡ್ತಾನೆ, ಹಂಗಾಗಿ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಕೆಲವು ಪರಿಹಾರಗಳನ್ನ ಮಾಡ್ಕೊಳ್ಳಿ, ಗುರುಪಾದಕ ಮಂತ್ರ ಡೈಲಿ ಹೇಳ್ಕೊಳ್ಳಿ, ಪ್ರತಿದಿನ ಹನುಮಾನ್ ಚಾಲಿಸ ಮಂತ್ರ ಹೇಳ್ಕೊಳ್ಳಿ, ಗುರುವಾರ ಕಡ್ಲೆ ಬೇಳೆ ದಾನ, ಶನಿವಾರ ಎಳ್ಳು ದಾನ, ಇದೆರಡು ಪರಿಹಾರವನ್ನ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಮೀನರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿರ್ತಕ್ಕಂಥ ಶನಿ ಬಹಳ ಭಯ ಆಗ್ತಾ ಇರುತ್ತೆ. ಹೆಂಗಪ್ಪ ಏನಪ್ಪ ಭವಿಷ್ಯ ಅನ್ನೋ ಆತಂಕ ಇವೆಲ್ಲ ನಡೀತಾ ಇರುತ್ತೆ. ಆದ್ರೂ ಕೂಡ ಪ್ರಾಕ್ಟಿಕಲಿ ಯಾವ ಸಮಸ್ಯೆನೂ ಆಗಲ್ಲ. ಅಂದ್ರೆ ನನಗೆ ಏನ್ ಆಗ್ಬಿಡುತ್ತೆ ಸಮಸ್ಯೆ, ನನ್ನ ಬಿಸ್ನೆಸ್ ಲಾಸ್ ಆಗ್ಬಿಟ್ರೆ ಏನ್ ಮಾಡೋದು, ದುಡ್ಡು ಬರದೆ ಹೋದ್ರೆ ಏನ್ ಮಾಡೋದು, ಈ ತರ ಅನ್ನಿಸ್ತಿರುತ್ತೆ ನಿಮ್ಮ ಮನಸ್ಸಿಗೆ. ಚಂದ್ರನ ಮೇಲೆ ಶನಿ, ಗೋಚಾರ ಚಂದ್ರನ ಆಧಾರದ ಮೇಲಲ್ವಾ, ಭಯ ಆಗ್ತಾ ಇರುತ್ತೆ. ಆದ್ರೆ ಪ್ರಾಕ್ಟಿಕಲಿ ನಿಮ್ಗೆ ಏನೂ ಆಗಲ್ಲ, ಏನು ತೊಂದರೆ ಆಗಲ್ಲ. ಯಾಕಂದ್ರೆ ಗುರು ಗ್ರಹ ನಿಮ್ಮ ರಾಶ್ಯಾಧಿಪತಿಯು ಪಂಚಮದಲ್ಲಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಎಂಥ ಸಮಸ್ಯೆಗಳು ಬಂದ್ರೂ ಕೂಡ ನಿಮಗೆ ಸರಿಯಾದ ಮಾರ್ಗದರ್ಶನದ ಮೂಲಕ ಆ ಸಮಸ್ಯೆಯನ್ನ ನೀವು ಸಾಲ್ವ್ ಮಾಡ್ಕೊಳ್ತೀರಾ. ಆ ಟೈಮ್ಗೆ ಹೆಂಗೋ ನಿಮ್ಗೊಂದು ಸಲಹೆ ಯಾರು ಬೇಕಾದ್ರೂ ಕೊಡ್ಬೋದು, ಏನೋ ಗುರುಗಳೇ ಬಂದು ಕೊಡ್ತಾರೆ ಅಂತಲ್ಲ, ಒಂದು ಚಿಕ್ಕ ಮಗು ಕೂಡ ಕೆಲವೊಂದ್ಸಲ ಆಡೋ ಯಾವುದೋ ಒಂದು ಮಾತಲ್ಲಿ ನಿಮ್ಮ ಸಮಸ್ಯೆಗೆ ಪರಿಹಾರ ಇರುತ್ತೆ, ಗೊತ್ತೇ ಆಗಲ್ಲ. ಅದನ್ನೇ ಅರಿವು ಅನ್ನೋದು, ಗುರು ಯಾರ ಮುಖಾಂತರ ಆದ್ರೂ ಕೊಡಿಸ್ತಾನೆ. ಹಾಗಾಗಿ ಈ ತರ ಏನೋ ಒಂದು ಒಳ್ಳೇದಾಗುತ್ತೆ. ಇನ್ನು ಕೆಲಸ ಅಂತ ಬಂದಾಗ ಬಿಸ್ನೆಸ್ ಮಾಡ್ತಾ ಇರೋರಿಗೆ ತುಂಬಾ ಚೆನ್ನಾಗಿದೆ, ಸ್ವಂತ ಉದ್ಯೋಗವನ್ನು ಮಾಡ್ತಾ ಇರೋರಿಗೆ ಈ ವಾರದಲ್ಲಿ ಪರ್ಟಿಕ್ಯುಲರ್ ಆಗಿ ವ್ಯಾಪಾರದಲ್ಲಿ ತುಂಬಾ ಒಳ್ಳೆ ಲಾಭ ಇದೆ. ಅದರಲ್ಲೂ ಈ ಪಾಲುದಾರಿಕೆಯಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರಿಗೆ ತುಂಬಾ ಅನುಕೂಲ ಇದೆ. ಸಪ್ತಮಾಧಿಪತಿಯು ಸ್ವಕ್ಷೇತ್ರದಲ್ಲಿದ್ದಾನೆ ಮಿಥುನ ರಾಶಿಯಲ್ಲಿ, ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ತುಂಬಾನೇ ಅನುಕೂಲ ಇದೆ. ಇನ್ನು ಚತುರ್ಥದಲ್ಲಿ ಬುಧ ಇರೋದ್ರಿಂದ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ತೀರ್ಮಾನ ತಗೊಳ್ಳೋದಾದ್ರೆ, ಅಂದ್ರೆ ನಿವೇಶನ ಆಗಿರ್ಬೋದು, ಕೃಷಿ ಭೂಮಿ ಆಗಿರ್ಬೋದು, ಮನೆ ಆಗಿರ್ಬೋದು, ತಗೋಬೇಕು ಅಂತ ಅನ್ಕೊಂಡ್ರು ಕೂಡ ಒಳ್ಳೆ ಟೈಮ್. ಮಾರಾಟ ಮಾಡ್ಬೇಕು ಅನ್ಕೊಂಡ್ರು ಕೂಡ ಒಳ್ಳೆ ಟೈಮ್. ನಿಮ್ಗೆ ಮಾರಾಟ ಮಾಡಿದ್ರು ಕೂಡ ಒಳ್ಳೆ ಹಣ ಬರುತ್ತೆ ನಿಮ್ಗೆ, ಅಂದ್ರೆ ನೀವು ಅನ್ಕೊಂಡಷ್ಟೇ ಒಂದು ಆದಾಯ ಅದರಿಂದ ಸಿಗುತ್ತೆ, ಒಳ್ಳೆ ಬೆಲೆಯಲ್ಲಿ ಅದು ಮಾರಾಟ ಆಗುತ್ತೆ. ಹಾಗೆ ಮಿತ್ರರಿಂದ ನಿಮಗೆ ಸಹಾಯ ಸಹಕಾರ ಅನುಕೂಲ ಆಗುತ್ತೆ. ಮನಸ್ಸಿನಲ್ಲಿ ಧೈರ್ಯ ಹೆಚ್ಚಾಗತ್ತೆ, ಆತ್ಮವಿಶ್ವಾಸ ಜಾಸ್ತಿ ಆಗತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂದ್ರೆ ತುಂಬಾ ಒಳ್ಳೆ ಟೈಮ್. ವಿದ್ಯಾರ್ಥಿಗಳಿಗಂತೂ ಬಹಳ ಚೆನ್ನಾಗಿದೆ. 5ನೇ ಮನೆಯಲ್ಲಿ ಗುರು ಉಚ್ಚ ಕ್ಷೇತ್ರದಲ್ಲಿರೋದು ತುಂಬಾ ಶುಭ, ಅವನ ಜೊತೆನಲ್ಲಿ ರವಿ ಇರೋದು ಇನ್ನೂ ಶುಭ. ಗುರು ಅಂದ್ರೆ ಅರಿವು, ಜ್ಞಾನ, ತಿಳುವಳಿಕೆ. ರವಿ ಅಂದ್ರೆ ಆತ್ಮವಿಶ್ವಾಸ. ಈ ಗುರು ಮತ್ತು ರವಿ ಒಂದೇ ಕಡೆ ಸೇರಿದಾಗ ಆತ್ಮಾವಲೋಕನ ಆಗುತ್ತೆ, ನಿಮ್ಮ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಳುವಂತ ಟೈಮ್. ಇನ್ನು ನಿಮ್ಗೆ 6ನೇ ಮನೆ ಅಧಿಪತಿ ರವಿನೇ ಆಗಿ ಪಂಚಮದಲ್ಲಿರೋದ್ರಿಂದ ಉದ್ಯೋಗದಲ್ಲಿ ಏನು ಸಮಸ್ಯೆ ಇಲ್ಲ. ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋರಿಗೆ, ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಯಾವುದೇ ರೀತಿಯ ತೊಂದರೆಗಳು ಇಲ್ಲ. ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳು ಬರುತ್ತೆ, ಆದ್ರೆ ಬೇಗ ಹುಷಾರಾಗ್ಬಿಡ್ತೀರಾ, ಯಾಕಂದ್ರೆ ಅಷ್ಟಮಾಧಿಪತಿ 6ನೇ ಮನೇಲಿ ಇರೋದ್ರಿಂದ. ಓಕೆ, ಇನ್ನು ಭಾಗ್ಯಾಧಿಪತಿ ಮಂಗಳ ಗ್ರಹ ತೃತೀಯದಲ್ಲಿದ್ದಾನೆ. ತೃತೀಯ ಅನ್ನೋದು ಹತ್ತಿರದ ಪ್ರಯಾಣವನ್ನ ತೋರಿಸುತ್ತೆ. 9ನೇ ಮನೆ ಅನ್ನೋದು ಧರ್ಮ, ದೇವರು, ಆಚಾರಗಳು ಇದನ್ನ ತೋರಿಸುತ್ತೆ. ಕೆಲವೊಂದು ಆಚರಣೆಗಳನ್ನ ಶುರು ಮಾಡೋದು, ವ್ರತಗಳನ್ನ ಶುರು ಮಾಡೋದು, ಕೆಲವು ಪೂಜೆಗಳನ್ನ ಮಾಡುವಂಥದ್ದು, ಹತ್ತಿರದ ದೇವಸ್ಥಾನಗಳಿಗೆ ಹೆಚ್ಚಾಗಿ ಹೋಗುವಂಥದ್ದು, ಇದು ಮನಸ್ಸಿಗೆ ಬಹಳ ಸಂತೋಷ ಕೊಡುತ್ತೆ. ರಿಚುವಲ್ಸ್ ಅಥವಾ ಆಧ್ಯಾತ್ಮ ಪೂಜೆ ಇದೆಲ್ಲ ಮಾಡುವಂಥದ್ದು, ಮನೆಯಲ್ಲಿ ವಿಶೇಷವಾದ ಒಂದು
ಪೂಜೆಗಳನ್ನು ಮಾಡುವಂಥದ್ದು, ಪೂಜಾ ಸಾಮಗ್ರಿಗಳನ್ನ ಹೊಸದಾಗಿ ತರುವಂಥದ್ದು. ಮನೆಗೆ ಯಾವುದೋ ಒಂದು ವಿಗ್ರಹ ತಂದ್ರಿ, ಅದೊಂದು ಫೋಟೋ ತಂದ್ರಿ, ಒಂದು ದೀಪ ತಗೊಂಡ್ ಬಂದ್ರಿ, ಒಂದು ಖುಷಿ. ಹೀಗೆ ಈ ವಿಚಾರದಲ್ಲಿ ಬಹಳ ಚೆನ್ನಾಗಿದೆ. ಇನ್ನು ದಶಮಾಧಿಪತಿ ಗುರುಗ್ರಹನೇ ಆಗಿ ಪಂಚಮದಲ್ಲಿರೋದ್ರಿಂದ ನಿಮ್ಮ ಒಂದು ಭವಿಷ್ಯಕ್ಕೆ ಬಹಳ ಬಹಳ ಉಪಯುಕ್ತವಾಗುವಂತಹ, ಅಂದ್ರೆ ತುಂಬಾ ಅನುಕೂಲವಾಗುವಂತಹ ಯಾವುದೋ ಒಂದು ಪ್ರಮುಖ ನಿರ್ಧಾರವನ್ನ ಮೀನರಾಶಿಯವರು ತಗೋತೀರ. ಮಕ್ಕಳಿಂದ ಸಂತೋಷ, ನಿಮ್ಮ ಮಕ್ಕಳು ಶಾಲೆಯಲ್ಲಿ ಚೆನ್ನಾಗಿ ಓದ್ತಾ ಇದ್ದಾರೆ ಅಂತನೋ, ಯಾವುದೋ ಒಂದು ಕ್ಷೇತ್ರದಲ್ಲಿ ಒಳ್ಳೆ ಸಾಧನೆ ಮಾಡ್ತಾ ಇದ್ದಾರೆ, ಕಲಿಕೆಯಲ್ಲಿ ಮುಂದಿದ್ದಾರೆ, ಅಥವಾ ಕಲೆಯಲ್ಲಿ ಮುಂದಿದ್ದಾರೆ, ಅಥವಾ ಒಂದು ಸ್ಪೋರ್ಟ್ಸ್ ಅಲ್ಲಿ ಮುಂದಿದ್ದಾರೆ, ಯಾವುದೋ ಒಂದು ವಿಚಾರವಾಗಿ ಮಕ್ಕಳ ವಿಷಯದಲ್ಲೂ ಕೂಡ ಬಹಳ ಸಂತೋಷ ಇರುತ್ತೆ. ಶನಿಗೆ ಮಾತ್ರ ಪರಿಹಾರ ಮಾಡ್ಕೊಳ್ಳಿ. ಶನಿ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ, ಸದ್ಯಕ್ಕೆ ಗುರುದೃಷ್ಟಿ ಇರೋದ್ರಿಂದ ಶನಿ ಹೆಚ್ಚು ಅಶುಭ ಫಲ ಕೊಡಲ್ಲ. ಬಟ್ ಮುಂದಿನ ದಿನಗಳಲ್ಲಿ ನಿಮ್ಗೆ ಅಶುಭ ಫಲ ಇದ್ದೇ ಇರುತ್ತೆ. ಸ್ವಲ್ಪ ದಿನದ ಮಟ್ಟಿಗೆ ಗುರುಗ್ರಹ ಸಿಂಹ ರಾಶಿಗೆ ಬರ್ತಾನೆ, ಆವಾಗ ನಿಮ್ಗೆ ಶನಿಯಿಂದ ಜಾಸ್ತಿ ತೊಂದರೆ ಆಗುತ್ತೆ. ಈಗ್ಲಿಂದನೇ ಪರಿಹಾರ ಮಾಡ್ಕೊಳ್ಳಿ. ಈ ವಾರದ ಶನಿವಾರ ಕಪ್ಪು ಎಳ್ಳು ಅಥವಾ ಎಳ್ಳೆಣ್ಣೆಯನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ, ಒಳ್ಳೇದಾಗತ್ತೆ. ಪ್ರತಿದಿನ ಹನುಮಾನ್ ಚಾಲಿಸ ಮಂತ್ರ ಹಾಗೆ ಸುಬ್ರಹ್ಮಣ್ಯ ಅಷ್ಟೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೇದಾಗುತ್ತೆ. ಇವಿಷ್ಟು ಈ ವಾರದ ದ್ವಾದಶ ರಾಶಿಗಳ ಗೋಚಾರ ಫಲಗಳು. ಎಲ್ಲರಿಗೂ ಶುಭವಾಗಲಿ.